ಅನ್ನಳು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ಲು, ದೇವರೇ ನೀವು ನನಗೊಂದು ಮಗು ಕೊಡು, ನಾನು ಆ ಮಗು ನಿನಗೋಸ್ಕರವಾಗಿಯೇ ಕೊಟ್ಟು ಬಿಡ್ತೀನಿ ಅಂತ. ಆದರೆ ನಾನು ನೀವು ಆ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಾ ಅಥವಾ ಮಾಡಬಾರ್ದಾ? ಎಲ್ಲರೂ ಡಾಕ್ಟರ್ ಓದಲಿ, ಇಂಜಿನಿಯರ್ ಓದಲಿ, ಮತ್ತೊಂದು ಓದಲಿ, ಇನ್ನೊಂದು ಓದಲಿ, ದೇವರ ಸೇವೆ ಯಾರು ಮಾಡಬೇಕು? ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತು ಹೇಳ್ತಾರೆ, ಯಾರು ಸರಿಯಾಗಿ ಓದ್ದಿರಾ ಫೇಲ್ ಆದರೆ ಹೋಗಿ MMS ಹೋಗು ಅಂತಾರೆ. ಎಲ್ಲ ಪಾಸ್ ಆದರೆ ಕೆಲಸಕ್ಕೆ ಹೋಗಲಿ, ಎಲ್ಲ ಫೇಲ್ ಆದರೆ ದೇವ್ರ ಸೇವೆ ಮಾಡಲಿ. ಈ ಲೋಕಕ್ಕೆ ಪ್ರಯೋಜನಕ್ಕೆ ಬಾರದವನು ದೇವರಿಗೆ ಪ್ರಯೋಜನಕ್ಕೆ ಬರ್ತೇನೆ ಅಂತ ನೀವು ಯಾವ ಥರ ಅನ್ಕೊಳ್ತೀರಾ? ದೇವರ ಇಸ್ರಾಯೇಲರಿಗೆ ಏನು ಹೇಳಿತು? ನೀವು ನನಗೆ ಯಜ್ಞವನ್ನು ಮಾಡುವುದಕ್ಕೆ ಬರುವಾಗ ಪೂರ್ಣಾಂಗವಾದ ದೋಷವಿಲ್ಲದನ್ನ ತಂದು ಕೊಡಬೇಕು. ಈ ದೋಷವುಳ್ಳದನ್ನು, ಅಂಗಹೀನ ಆಗಿರೋದಂಥದ್ದನ್ನು ನಿನ್ನ ಹೋಗಿ ಯಜಮಾನನ ಕೊಡು, ಯಜಮಾನ ನಿನಗೆ ಪ್ರಸನ್ನನಾಗ್ತಾನ? ಪಾಠಗಳಿಂದ ಕಲಿತು ಸಮಾಜಕ್ಕೆ ಪ್ರಯೋಜನವಾಗದವನು ದೇವರಿಂದ ಕಲಿತು ದೇವರ ರಾಜ್ಯಕ್ಕೆ ಯಾವ ತರ ಪ್ರಯೋಜನವಾಗ್ತಾನೆ? ನೀವು ದೇವರಿಗೆ ಶ್ರೇಷ್ಠವಾದನ್ನ ಕೊಟ್ರೆ ನಿಮಗೆ ಶ್ರೇಷ್ಠವಾದದನ್ನ ಕೊಡೋದಕ್ಕೆ ದೇವರಿಗೆ ಗೊತ್ತಿಲ್ವಾ? ಕಾಣಿಕೆಯಲ್ಲಿ ಹತ್ರ ಒಂದು ಭಾಗ ಕೊಟ್ಬಿಡಿ ಅಂತ ಹೇಳಿದ್ರು ಇದು ಸಾಧ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಆದರೆ ನನ್ನ ಸೇವೆ ಮಾಡೋದಕ್ಕೋಸ್ಕರವಾಗಿ ನೀವು ಎಷ್ಟು ಜನಗಳು ಒಪ್ಪಿಸಿಕೊಡಬೇಕು ಅಂತ ದೇವರು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಗಳಿಗೆ ಹೇಳಿದ್ರು. ನಿಮ್ಮ ಮಗು 79 ವರ್ಷ ಕಷ್ಟಪಟ್ಟು ಬದುಕೋದು ನಿಮಗೆ ದೊಡ್ಡದು ಅನಿಸುತ್ತಾ? ಜನಗಳು ಸತ್ಯವನ್ನು ಅರಿಯದೆ, ರಕ್ಷಣೆ ಇಲ್ಲದೆ ನರಕಕ್ಕೆ ಸೇರಿ ಯುಗ ಯುಗಾಂತರಗಳಲ್ಲಿ ಬಾಧೆ ಪಡೋದು ನಿಮಗೆ ದೊಡ್ಡದು ಅನಿಸುತ್ತಾ? ದೇವರೇ ಬೆಳೆ ತುಂಬಾ ಇದೆ ಸ್ವಾಮಿ, ಕೆಲಸಗಾರ ಕಡಿಮೆ ಸ್ವಾಮಿ, ಕೆಲಸಗಾರನ ಎದುರಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ನಿಮ್ಮ ಮಗನನ್ನೇ ಸೇವೆ ಕಲಿಸಿ ಅಂತಂದ್ರೆ ನಮ್ಮ ಮಗನ ಕಳಿಸ್ಬೇಕಾ ಅಂತ ಅಂತಾರೆ. ಇವ್ರ ಮಗು ಆರಾಮಾಗಿರ್ಬೇಕು, ಬೇರೆಯವ್ರ ಮಗು ಕಷ್ಟಪಡಬೇಕು. ನನ್ನ ಸೇವೆಗೋಸ್ಕರ ನಿನ್ನ ತಾಯಿಯ ಗರ್ಭದಲ್ಲೇ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಎಲ್ಲ ಬಿಟ್ಟು ನನ್ನ ಸೇವೆ ಬಾ. ದೇವ್ರ ಸೇವೆ ಕರೆದಾಗ ಬರೋದಿಲ್ಲ ಅಂತ ಹೇಳೋದು ತಪ್ಪು. ದೇವ್ರ ಸೇವೆಗೆ ಕರೀದ ನನ್ನ ಕೆಲಸ ಕಾರೆಲ್ಲ ಬಿಟ್ಬಿಟ್ಟು ಸೇವೆಗೆ ಬಂದ್ಬಿಡ್ತೀನಿ ಅಂತ ಅನ್ನೋದು ಕೂಡ ತಪ್ಪು. ಅನ್ನಳು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ಲು, ಏನಂತ? ದೇವರೇ ನೀವು ನನಗೊಂದು ಮಗು ಕೊಡು, ನಾನು ಆ ಮಗು ನಿನಗೋಸ್ಕರವಾಗಿಯೇ ಕೊಟ್ಟು ಬಿಡ್ತೀನಿ ಅಂತ. ಈಗ ಅನ್ನಳು ದೇವರೇ ನೀನು ನನಗೊಂದು ಮಗುವನ್ನ ಕೊಡು, ನಾನು ಆ ಮಗು ನಿನಗೋಸ್ಕರವಾಗಿ ಕೊಟ್ಟು ಬಿಡ್ತೀನಿ ಅಂತ ಪ್ರಾರ್ಥನೆ ಮಾಡಿದ್ಲು. ಆದರೆ ನಾನು ನೀವು ಆ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಾ ಅಥವಾ ಮಾಡಬಾರ್ದಾ? ಇವತ್ತು ಅನೇಕ ತಂದೆ ತಾಯಿಗಳನ್ನ ವಿಚಾರಿಸಿ ಅವ್ರಿಗೊಂದು ಮಗು ಇರುತ್ತೆ, ಇನ್ನು ಚಿಕ್ಕ ಮಗು. ಈ ಮಗುವಿನ ವಿಷಯದಲ್ಲಿ ನೀವು ಮುಂದೆ ಈ ಮಗು ಏನಾಗಬೇಕಂತ ಬಯಸ್ತೀರಾ ಅಂತ ಕೇಳಿದ್ರೆ ಅನೇಕ ತಂದೆ ತಾಯಿಗಳು, ವಿಶ್ವಾಸಿಗಳೇ ಹೇಳೋಂಥ ಮಾತು, ನಮ್ಮ ಮಗುನ ನಾವು ನಾಳೆ ಡಾಕ್ಟರ್ ಮಾಡಿಸ್ತೀವಿ. ಏನಕ್ಕೆ ಡಾಕ್ಟರ್ ಮಾಡಿಸ್ತೀರಾ? ಆ ಮಗು ನಾಳೆ ಬೆಳೆದು ಡಾಕ್ಟರ್ ಆಗಿ ಮುಂದೆ ಎಲ್ಲೋ ಒಂದು ಕಡೆ ಒಂದು ರಸ್ತೆ ಇಲ್ಲದಿರುವಂಥ, ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇಲ್ಲದಿರುವಂಥ ಮೂಲೆಯಲ್ಲಿರುವಂಥ ಒಂದು ಹಳ್ಳಿಗೆ ಹೋಗಿ ಆ ಹಳ್ಳಿಯಲ್ಲಿ ಒಂದು ಕ್ಲಿನಿಕ್ ಮಾಡಿ ಅಲ್ಲಿರುವಂಥ ಬಡ ಜನಗಳಿಗೆ ಉಚಿತವಾಗಿ ವೈದ್ಯವನ್ನು ಮಾಡಲಿ ಅನ್ನೋದಕ್ಕೋಸ್ಕರ ಡಾಕ್ಟರ್ ಓದಿಸ್ತೀರಾ? ಯಾವುದಕ್ಕೋಸ್ಕರ ಡಾಕ್ಟರ್ ಓದಿಸ್ತೀರಾ? ಡಾಕ್ಟರ್ ಓದ್ಬಿಟ್ಟು ಒಂದು ದೊಡ್ಡ ಆಸ್ಪತ್ರೆಗೆ ಸೇರ್ಕೊಂಡು ಅಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಲಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಲಿ ಅಂತ. ಇನ್ನು ಕೆಲವ್ರನ್ನ ನಿಮ್ಮ ಮಗುನ ಏನು ಮಾಡ್ತೀರಾ ಅಂತಂತಂದ್ರೆ, ನಮ್ಮ ಮಗುನ ನಾವು ಇಂಜಿನಿಯರ್ ಮಾಡ್ತೀವಿ. ಯಾಕೆ ಇಂಜಿನಿಯರ್ ಮಾಡ್ತೀರಾ? ನಾಳೆ ಮಗು ಓದಿ ಒಂದು ಒಳ್ಳೆ ಕಂಪ್ನಿ ಕೆಲಸ ಸೇರಿಕೊಂಡು ಲಕ್ಷಾಂತರ ರೂಪಾಯಿ ದುಡಿಲಿ, ಕೋಟ್ಯಾಂತರ ರೂಪಾಯಿ ದುಡಿಲಿ ಅಂತ. ಇನ್ನು ಕೆಲವ್ರನ್ನ ನಿಮ್ಮ ಮಗು ವಿಷಯದಲ್ಲಿ ನಾಳೆ ನೀವೇನು ಮಾಡ್ತೀರಾ ಅಂತಂತಂದ್ರೆ, ನಾವು ಅದನ್ನು ಮಾಡ್ತೀವಿ, ನಾವು ಇದನ್ನು ಮಾಡ್ತೀವಿ, ಹಾಗೆ ಹೀಗೆ ಅಂತ ಏನೇನೋ ಅವ್ರು ಹೇಳ್ತಾರೆ. ಆದರೆ ಎಷ್ಟು ಜನ ತಂದೆ ತಾಯಿಗಳು ನಮ್ಮ ಮಗುನ ನಾಳೆ ನಾವು ಒಂದು ಸೇವಕನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ? ಡಾಕ್ಟರ್ ಓದೋದು ತಪ್ಪಲ್ಲ. ನಿಮ್ಮ ಮಕ್ಕಳೇನಾದ್ರು ಡಾಕ್ಟರ್ ಓದ್ತಾ ಇದ್ರೆ ಅದು ತಪ್ಪು ಅಂತ ಅನ್ಕೊಂಡ್ಬೇಡಿ. ಡಾಕ್ಟರ್ ಓದೋದು ತಪ್ಪಲ್ಲ, ಇಂಜಿನಿಯರ್ ಓದೋದು ತಪ್ಪಲ್ಲ, ಇನ್ನೊಂದು ಓದೋದು ಕೂಡ ತಪ್ಪಲ್ಲ, ಯಾವುದು ತಪ್ಪಲ್ಲ. ನಿಮ್ಮ ಮಕ್ಕಳನ್ನ ಏನೋ ಬೇರೆ ಏನೋ ಓದಿಸ್ತಾ ಇದ್ರೆ ನೀವು ತಪ್ಪು ಮಾಡ್ತಾ ಇದ್ರೆ ಅಂತ ನಾನು ಹೇಳ್ತಾ ಇಲ್ಲ, ಅದ್ಯಾವುದು ತಪ್ಪಲ್ಲ. ಆದರೆ ಎಲ್ಲರೂ ಡಾಕ್ಟ್ರೇ ಓದ್ಕೊಂಡಿದ್ರೆ, ಎಲ್ಲರೂ ಇಂಜಿನಿಯರೇ ಓದ್ಕೊಂಡಿದ್ರೆ ದೇವ್ರ ಸೇವೆ ಮಾಡೋರು ಯಾರು? ದೇವ್ರ ಸೇವೆ ಮಾಡೋದಕ್ಕೂ ಜನಗಳು ಬೇಕಲ್ವಾ? ವಿಶ್ವಾಸಿಗಳೆಲ್ಲರೂ ಅವ್ರ ಮಕ್ಕಳನ್ನ ಡಾಕ್ಟ್ರು, ಇಂಜಿನಿಯರು, ಇನ್ನೊಂದು ಓದಿಸ್ಕೊಂಡು ಹೋಗ್ತಾ ಇದ್ರೆ ದೇವ್ರ ಸೇವೆ ಮಾಡುವಂಥವ್ರಿಗೆ ಯಾರು? ಅನೇಕ ಕುಟುಂಬಗಳಲ್ಲಿ ಇದೇ ಒಂದು ದೊಡ್ಡ ಗಲಾಟೆ. ಏನು ದೊಡ್ಡ ಗಲಾಟೆ? ಅವರಪ್ಪ ನನ್ನ ಮಗುನ ನಾನು ಡಾಕ್ಟರ್ ಓದಿಸ್ಬೇಕು ಅಂತ, ಅವರಮ್ಮ ಇಲ್ಲ ನನ್ನ ಮಗುನ ನಾನು ಇಂಜಿನಿಯರ್ ಓದಿಸ್ಬೇಕು ಅಂತ, ಅವ್ರ ಅಜ್ಜಿ ತಾತ ಇಲ್ಲ ನಮ್ಮ ಮಗುನ ನಾನು ಲೆಕ್ಚರರ್ ಓದಿಸ್ಬೇಕು ಅಂತ. ಆದರೆ ದೇವರು ಅವರೆಲ್ಲರೂ ನೋಡ್ತಾ ಇದ್ದಾರೆ. ಯಾರಾದರೂ ಒಬ್ರು ನಾನು ನನ್ನ ಮಗುನ ದೇವ್ರ ಸೇವಕನಾಗಿ ಮಾಡ್ತೀನಿ ಅಂತ ಹೇಳ್ತಾರಾ ಅಂತ ನೋಡ್ತಾ ಇದ್ದಾರೆ. ಯಾರು ಆ ಮಾತೆ ತೆಗಿತಾ ಇಲ್ಲ. ಎಲ್ಲರೂ ಡಾಕ್ಟರ್ ಓದಲಿ, ಇಂಜಿನಿಯರ್ ಓದಲಿ, ಮತ್ತೊಂದು ಓದಲಿ, ಇನ್ನೊಂದು ಓದಲಿ, ದೇವ್ರ ಸೇವೆ ಯಾರು ಮಾಡಬೇಕು? ಆದರೆ ಇದೇ ಡಾಕ್ಟರ್ ಓದಿಸ್ಬೇಕು ಅಂತ ಹೇಳೋ ತಂದೆ ತಾಯಿ, ಇದೇ ಇಂಜಿನಿಯರ್ ಓದಿಸ್ಬೇಕು ಅಂತ ಹೇಳೋ ತಂದೆ ತಾಯಿ
ಇದೇ ಲೆಕ್ಚರರ್ ಓದಿಸ್ಬೇಕು ಅನ್ನುವಂಥ ತಂದೆ ತಾಯಿ, ಇದೇ ಇನ್ನೊಂದು ಓದಿಸ್ಬೇಕನ್ನೋ ತಂದೆ ತಾಯಿ ನಾಳೆ ಒಂದು ದಿವಸ ನಮ್ಮ ಮಗು ದೇವ ಸೇವೆ ಮಾಡಲಿ ಅಂತ ಹೇಳ್ತಾರೆ. ಯಾವಾಗ ಗೊತ್ತಾ? ಅವ್ರ ಮಗು ಫೇಲ್ ಆದಾಗ. ಡಾಕ್ಟರ್ ಓದಿಸ್ಬೇಕಂತ ಓದಿಸ್ತಾರೆ, ಆ ಮಗು ಕೂಡ ಕಷ್ಟಪಟ್ಟು ಏನೋ ಓದ್ತಾ ಇರುತ್ತೆ. ಆದರೆ ತನ್ನ ಸಾಮರ್ಥ್ಯ ಮೀರಿ ತಾನು ಪ್ರಯತ್ನ ಮಾಡಿದ್ರು ಕೂಡ ತಾನು ಪರೀಕ್ಷೆನೆಲ್ಲ ಪಾಸ್ ಮಾಡೋಕ್ಕಾಗಲ್ಲ, ಫೇಲ್ ಆಗಿಬಿಡುತ್ತೆ. ತಂದೆ ತಾಯಿಗಳಿಗೆ ದೊಡ್ಡ ನಿರಾಸೆ, ಅಯ್ಯೋ ನಮ್ಮ ಮಗು ಫೇಲ್ ಆಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಕಟ್ತಾರೆ, ಮತ್ತೆ ಓದೋದಕ್ಕೆ ತುಂಬ ಒತ್ತಡ ಹಾಕ್ತಾರೆ. ಆ ಮಗುನು ತುಂಬ ಪರಿಶ್ರಮ ಪಟ್ಟು ಓದುತ್ತೆ, ಆದರೆ ತಿರ್ಗಾ ಪರೀಕ್ಷೆಯಲ್ಲಿ ಕೊನೆಗೆ ಫೇಲು. ಇವ್ರೇನು ಮಾಡ್ತಾರೆ, ಅಯ್ಯೋ ಏನು ನಮ್ಮ ಮಗು ಫೇಲ್ ಆಗ್ತಾ ಇದೆಯಲ್ವಾ, ಸರಿ ತಿರ್ಗಾ ಮತ್ತೆ ಪ್ರಯತ್ನ ಮಾಡು ಅಂತ ತಿರ್ಗಾ ಮತ್ತೆ ಸೇರಿಸಿ ಮತ್ತೆ ಓದೋಕ್ಕೆ ಪ್ರಯತ್ನ ಮಾಡಿಸಿ ಓದಿಸ್ತಾರೆ. ಕೊನೆಗೆ 3ನೇ ಸಲ ಕೂಡ ಫೇಲು. ಆಮೇಲೆ ಕಡೆಗೆ ಈ ತಂದೆ ತಾಯಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನು ತೀರ್ಮಾನ? ನಮಗೆ ಎಷ್ಟೋ ದೊಡ್ಡ ಆಸೆ ಇತ್ತು ನಮ್ಮ ಮಗುನ ಡಾಕ್ಟರ್ ಮಾಡಬೇಕಂತ, ಆದರೆ ನಮ್ಮ ಮಗು ಕೈ ಓದೋಕೆ ಆಗ್ತಾ ಇಲ್ಲ, ಹೋಗ್ಲಿ ಬಿಡು ದೇವ್ರ ಸೇವೆ ಮಾಡೋಗು ಅಂತ ಹೇಳ್ತಾರೆ. ಹಿಂಗೆ ಇಂಜಿನಿಯರ್ ಓದಿಸ್ತಾರೆ. ಇಂಜಿನಿಯರು 1 ಸಲ 2 ಸಲ 3 ಸಲ ಓದೋಕ್ಕಾಗ್ತಾರೆ, ಎಲ್ಲ ಫೇಲ್ ಆದಮೇಲೆ ಸರಿ ಹೋಗ್ಲಿ ಹೋಗು ಇಂಜಿನಿಯರ್ ಮಾಡೋಣ ಅಂತಿದ್ವಿ, ನನ್ನ ಮಗು ಕೈಲಿ ಆಗ್ತಾ ಇಲ್ಲ, ಹೋಗಿ ದೇವ್ರ ಸೇವೆ ಮಾಡೋದು. ಹಿಂಗೆ ಇನ್ನೊಂದು ಏನೋ ಓದಿಸಿ ಏನೋ ಮಾಡ್ಬೇಕಂತ ಇರ್ತಾರೆ. ಅದು ಆಗದಿರುವಾಗ ಕಡೆಗೆ ವಿಶ್ವಾಸಿಗಳು ಹೇಳೋದೇನಂತಂದರೆ, ನಮ್ಮ ಮಗು ದೇವ್ರ ಸೇವೆ ಮಾಡಲಿ, ಎಲ್ಲ ಅದರಲ್ಲಿ ಪಾಸ್ ಆದರೆ ಹೋಗಿ ಕೆಲಸ ಮಾಡು, ಫೇಲ್ ಆದರೆ ಹೋಗಿ ದೇವ್ರ ಸೇವೆ ಮಾಡು. ಆಗ ನೀವು ದೇವ್ರ ಸೇವೆ ಏನು ಅಂದ್ಕೊಂಡಿದ್ದೀರಾ? ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತು ಹೇಳ್ತಾರೆ, ಯಾರು ಸರಿಯಾಗಿ ಓದ್ದಿರಾ ಫೇಲ್ ಆದರೆ ಹೋಗಿ MMS ಹೋಗು ಅಂತಾರೆ. MMS ಹೋಗು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ನೀನು ಏನಕ್ಕೆ ಪ್ರಯತ್ನಕ್ಕಿಲ್ಲ, 4 ಅಕ್ಷರ ಓದಿ ಪಾಸ್ ಆಗೋಕ್ಕಾಗಲ್ಲ ನಿನ್ನ ಕೈಯಲ್ಲಿ, ಏನಕ್ಕೆ ಪ್ರಯತ್ನಕ್ಕಿಲ್ಲ, ಹೋಗಿ MMS ಹೋಗು ಅಂತಾರೆ. ಆಗ ದೇವ್ರ ಸೇವೆ ಆ ಥರನಾ? ನಿನಗೆ ಒಂದು 4 ಅಕ್ಷರ ಓದಿ ಉದ್ಧಾರ ಹಾಕೋಕ್ಕಾಗಿಲ್ಲ, ಹೋಗಿ ದೇವ್ರ ಸೇವೆನಾರು ಮಾಡೋಗು, ಅದೇ ದೇವ್ರ ಸೇವೆ. ಎಲ್ಲ ಪಾಸ್ ಆದರೆ ಕೆಲಸಕ್ಕೆ ಹೋಗಲಿ, ಎಲ್ಲ ಫೇಲ್ ಆದರೆ ದೇವ್ರ ಸೇವೆ ಮಾಡಲಿ. ಈ ಲೋಕಕ್ಕೆ ಪ್ರಯೋಜನಕ್ಕೆ ಬಾರದವನು ದೇವರಿಗೆ ಪ್ರಯೋಜನಕ್ಕೆ ಬರ್ತೇನೆ ಅಂತ ನೀವು ಯಾವ ಥರ ಅಂದ್ಕೊಳ್ತೀರಾ? ಈ ಲೋಕದ ಕಾರ್ಯಗಳಲ್ಲಿ ಸಮರ್ಥನಲ್ಲದವನು ದೇವರ ಕಾರ್ಯಗಳಿಗೆ ಸಮರ್ಥನಾಗ್ತಾನೆ ಅಂತ ನೀವು ಯಾವ ಥರ ಅಂದ್ಕೊಳ್ತೀರಾ? ನಿಮಗೆ ಪ್ರಯೋಜನಕ್ಕೆ ಬಾರದವನು ದೇವರಿಗೆ ಪ್ರಯೋಜನಕ್ಕೆ ಬರ್ತಾನೆ ಅಂತ ನೀವು ಯಾವ ಥರ ಅಂದ್ಕೊಳ್ತೀರಾ? ಆಗ ನಮ್ಮ ಜನಗಳು ಮಾಡುವಂಥ ಕೆಲಸ ಇದು. ಎಲ್ಲ ಚೆನ್ನಾಗಿ ಓದೋವಾಗ ಅವನ ಕೆಲಸಕ್ಕೆ ಹೋಗಲಿ, ಫೇಲ್ ಆಗ್ತಾ ಇದ್ದಾನ ದೇವ್ರ ಸೇವೆಗೆ ಹೋಗಲಿ. ಫೇಲ್ ಆದವರು ದೇವರ ಸೇವೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಹಂಗಂತ ಯಾರೋ ಎಲ್ಲೋ ಫೇಲ್ ಆಗಿರ್ತಾರೆ, ಅವ್ರು ದೇವ್ರ ಸೇವೆ ಮಾಡ್ತಾ ಇರ್ತಾರೆ, ಹಂಗಂತ ಅವ್ರು ಮಾಡ್ತಾರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಫೇಲ್ ಆಗಿದವರು ಸೇವೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಾನು ಕೂಡ ಫೇಲ್ ಆಗಿರೋನೆ. ಹಂಗಂತಂದರೆ ನಾನು ಹೆಚ್ಚು ಕಡಿಮೆ ನನ್ನ ಲೆಕ್ಕದಲ್ಲಿ ನಾನು ಫೇಲ್ ಆಗಿದೆ. SSLC ಪರೀಕ್ಷೆ ಬರೆದ ನಂತರ ನನಗೆ ಹುಡುಗ ಹೇಳ್ಬಿಟ್ಟ, ನೀನು ಫೇಲು ಅಂತ. ನಾನು ಫೇಲು ಅಂತ ಅಂದ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಗೊಳೋ ಅಂತಿದ್ದೆ. ಯಾಕೆ ಅಂತಂತಂದರೆ ನನಗೆ ಗೊತ್ತಿತ್ತು ಹೆಚ್ಚು ಕಮ್ಮಿ ನನ್ನ ಫೇಲೇ ಆಗೋದು ಅಂತ. ಈಗ ಯಾರಾದರೂ ಒಂದು ಮಗು ಚೆನ್ನಾಗಿ ಪರೀಕ್ಷೆ ಬರೋದು 99% ಬರುತ್ತೆ ನನಗೆ ಮಾರ್ಕ್ಸು ಅಂತ ಅಂದ್ಕೊಂಡಿದ್ರೆ, ಆ ಮಗುಗೆ ಯಾರಾದರೂ ಹೋಗಿ ಫೇಲು ಅಂತ ಹೇಳಿದ್ರೆ ನಂಬುತ್ತಾ ಅದು? ಏಯ್ ಸುಮ್ಮನೆ ಏನು ತಮಾಷೆ ಮಾಡ್ತೀಯಾ, ನಾನು ಎಲ್ಲ ಬರೆದು ಬಂದಿದ್ದೀನಿ, 99 ಬರೋದು ನನಗೆ ಗ್ಯಾರಂಟಿ, ಫೇಲು ಅಂತ ಹೇಳ್ತಾ ಇದೆಯಾ, ಯಾರೋ ಬೇರೆ ಇರ್ಬೇಕು ನೋಡು ಅಂತಂತಾರೆ. ಆದರೆ ಇನ್ನೇನು ಜಸ್ಟ್ ಪಾಸ್ ಆಗೋ ಥರ ಬರೆದು ಬಂದಿದ್ದಾರೆ, ಅವ್ರಿಗೆ ಏನಾಗುತ್ತೆ, ಜೀವ ಡವ ಅಂತ ಇರುತ್ತೆ. ಅಯ್ಯೋ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ, ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ. ಅಲ್ಲಿ ಹೋಗಿ ಬೋರ್ಡಲ್ಲಿ ಪಾಸೋ ಫೇಲ್ ಅಂತ ನೋಡೋವರೆಗೂ ಇವರಿಗೆ ಸಮಾಧಾನ ಇರಲ್ಲ. ಅಲ್ಲಿ ನೋಡಿ ಪಾಸ್ ಅಂತ ಹಾಕ್ಬಿಟ್ಟಿದ್ರೆ ಇವ್ರ ಜೀವ ಬಂದಂಗೆ ಆಗುತ್ತೆ, ಫೇಲ್ ಅಂತ ಹಾಕ್ಬಿಟ್ಟಿದ್ರೆ ನಾನು ಮೊದಲೇ ಅಂದ್ಕೊಂಡಿದ್ದೆ ಹೋಗ್ಬಿಡುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊತಾರೆ. ಆಗ ನೀನು ಫೇಲ್ ಅಂತ ಹೇಳಿದಾಗ ನಾನು ಗೊಳೋ ಅಂತ ಕಣ್ಣೀರು ಸುರಿಸ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ. ಯಾಕಂದರೆ ನಾವು ಹೆಚ್ಚು ಕಮ್ಮಿ ಫೇಲ್ ಅಂತ ನಮ್ಗೆ ಗೊತ್ತು. ಆದರೆ ದೇವ್ರ ಕೃಪೆಯಿಂದ ಕೊನೆಯಲ್ಲಿ ಎಡವಿ ಬಿದ್ದುಬಿಟ್ಟಿದೆ ಪಾಸ್ಗೆ, ಫೇಲಿಂದ. ಅದು ಆಮೇಲೆ ದೇವ್ರ ತನ್ನ ಕೃಪೆಯಿಂದ ನನ್ನನ್ನು 1 ಗಂಟೆ ಓದಿಸ್ಬೇಕಂತ ತೀರ್ಮಾನ ಮಾಡಿದ್ರು, 4 ಗಂಟೆ ಓದಿಸಿ ಅವ್ರು ನಡೆಸಿದ್ದಾರೆ. ಆದರೆ ನನ್ನ ಲೆಕ್ಕದಲ್ಲಿ ನಾನು ಇವತ್ತು ಕೂಡ ಫೇಲೇ, SSLC ಫೇಲು. ಆದರೆ ದೇವ್ರ ಕೃಪೆಯಿಂದ ನಾನು 1 ಗಂಟೆ ಹೋಗಿದ್ದೀನೋ 4 ಗಂಟೆ ಹೋಗಿದ್ದೀನಿ, ಅದು ದೇವ್ರು ಕರ್ಕೊಂಡು ಹೋಗಿರೋದು. ಆಗ ಫೇಲ್ ಆದವರು ದೇವ್ರ ಸೇವೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ದೇವರು ಒಂದು ವೇಳೆ ಫೇಲ್ ಆಗಿರೋನ್ನೇ ತನ್ನ ಸೇವೆಗೋಸ್ಕರ ಆರಿಸ್ಕೊಂಡ್ರೆ ಅವನಿಗೆ ಜ್ಞಾನವನ್ನು ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟು ಅವನನ್ನು ಯಾವ ರೀತಿ ತನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ದೇವ್ರಿಗೆ ಗೊತ್ತು. ದೇವ್ರು ಆ ಕೆಲಸ ಮಾಡ್ತಾರೆ. ಆದರೆ ನೀವೇನು ಮಾಡಬೇಕು? ನೀವು ಫೇಲ್ ಆಗಿರೋನ್ನೇ ದೇವ್ರ ಸೇವೆಗೆ ಅಂತ ಕೊಡಬೇಕಾ? ನೀವು ಲೋಕಕ್ಕೆ ಪ್ರಯೋಜನ ಇಲ್ಲದವ್ರನ್ನ ದೇವರೇ ನೀನು ತಗೋಪ್ಪ ಪರವಾಗಿಲ್ಲ ಅಂತ ಕೊಡಬೇಕಾ? ನೀವು ಕರ್ತನಿಗೆ ಉತ್ತಮವಾದನ್ನು ಕೊಡುವಂಥವರಾಗಿರಬೇಕು. ಹಲ್ಲೆಲೂಯ. ದೇವರ ಇಸ್ರಾಯೇಲ್ ಜನಗಳಿಗೆ ಕಾಣಿಕೆ ಅರ್ಪಿಸುವಂಥ ವಿಷಯದಲ್ಲಿ, ಯಜ್ಞವನ್ನು ಮಾಡುವಂಥ ವಿಷಯದಲ್ಲಿ ಏನು ಅಪ್ಪಣೆ ಕೊಟ್ಟರು?
ನೀವು ಒಂದು ಕುರಿಯನ್ನು ಯಜ್ಞ ಮಾಡೋದಕ್ಕೆ ಅಂತ ತಗೊಂಬರುವಾಗ ಅದು ರೋಗ ಇರುವಂಥ ಕುರಿನ, ಅಂಗಹೀನ ಆಗಿರೋಂಥ ಕುರಿನ, ಮುರಿದೋಗಿರೋಂಥ ಕುರಿನ, ಗಾಯ ಆಗಿರೋ ಕುರಿಗಳನ್ನ ತಗೊಂಬಂದು ಎಲ್ಲ ಯಜ್ಞ ಮಾಡಿಬಿಡಿ, ಚೆನ್ನಾಗಿರೋದಲ್ಲ ನೀವು ತಿನ್ಕೊಳ್ಳಿ ಅಂತ ಹೇಳಿದ್ರು. ದೇವರ ಇಸ್ರಾಯೇಲ್ ಜನರಿಗೆ ಏನು ಹೇಳಿದ್ವು? ನೀವು ನನಗೆ ಯಜ್ಞವನ್ನು ಮಾಡುವುದಕ್ಕೆ ಬರುವಾಗ ಪೂರ್ಣಾಂಗವಾದ ದೋಷವಿಲ್ಲದನ್ನ ತಂದು ಕೊಡಬೇಕು. ಇನ್ನು ಈ ಜನಗಳು ಬಲಹೀನವಾಗಿರುವಂಥದ್ದನ್ನು, ಅಂಗದೋಷವುಳ್ಳಂಥದ್ದನ್ನು, ಅವರಿಗೆ ಪ್ರಯೋಜನಕ್ಕೆ ಬರದವರುಗಳನ್ನು ಯಜ್ಞ ಮಾಡಿಬಿಡ್ತಾ ಇದ್ರು. ಆಗ ದೇವರೇನು ಹೇಳ್ತಾರೆ? ಈ ದೋಷವುಳ್ಳದ್ದನ್ನು, ಅಂಗಹೀನ ಆಗಿರೋದಂಥದ್ದನ್ನು ನಿನ್ನ ಹೋಗಿ ಯಜಮಾನನ ಕೊಡು, ಯಜಮಾನ ನಿನಗೆ ಪ್ರಸನ್ನನಾಗ್ತಾನ? ನಿನಗೆ ಯಾರೋ ಒಂದು ಅಧಿಕಾರಿ ಇರ್ತಾನೆ, ಅಧಿಕಾರಿ ಇದ್ರೆ ನಿನ್ನ ಹತ್ರ ಏನೋ ಕೆಲಸ ಆಗಬೇಕು. ನಿನ್ನ ಮನೇಲಿ ಒಂದು 4 ಕುರಿ ಇದೆ, ಯಾವ್ದಾರ ಒಂದು ಕುರಿನ ಕಾಣಿಕೆ ಕೊಟ್ಟರೆ ಅವನು ನಿನ್ನನ್ನು ಮೆಚ್ಚಿ ನಿನ್ನ ಕೆಲಸ ಮಾಡಿಕೊಡ್ತಾನೆ. 3 ಚೆನ್ನಾಗಿರೋ ಕುರಿ, 1 ಕಾಲು ಮುರಿದೋಗಿರೋಂಥದ್ದು. ಇವಾಗ ಅದನ್ನು ತಗೊಂಡೋಗ್ಬಿಟ್ಟು ನೀನು ಕೊಟ್ಟರೆ ಅಧಿಕಾರಿಗೆ, ಅವ್ನು ನಿನ್ನ ಕೆಲಸ ಮಾಡಿಕೊಡ್ತಾನ? ಅವನಿಗೆ ನಿನ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಬರುತ್ತೆ. ಏನೋ ನನ್ನಿಂದ ನೀನು ಏನೋ ಕೆಲಸ ಆಗಬೇಕು, ನನ್ನನ್ನು ಸನ್ಮಾನ ಮಾಡೋದಕ್ಕೆ ಏನೋ ಕಾಣಿಕೆ ತಗೊಂಡ್ಬಿಟ್ಟಿದ್ಯಾ ಅಂತ ನೋಡಿದ್ರೆ ಆ ಕುರಿನ ತಗೊಂಡು ಕೆಳಗಡೆ ಬಿಟ್ಟರೆ ನಡೀತಾನೆ ಇಲ್ಲ, ಕಾಲು ಮುರಿದೋಗಿದೆ ಅದಕ್ಕೆ. ಇಂಟನ್ ತಮ್ಮ ನಾನು ಕೊಟ್ಟಿದ್ದೀಯಾ ಅಂತ ನೋಟ ಅಧಿಕಾರಿ ಏನು ಮಾಡ್ತಾನೆ? ಇನ್ನೂ ಕೋಪಗೊಂಡು ಅವನ ಕೆಲಸ ಇನ್ನೂ ಆಗದ ಹಾಗೆ ತಡೆ ಮಾಡ್ತಾನೆ. ಅದನ್ನು ದೇವರು ಇಸ್ರಾಯೇಲ್ಯರಲ್ಲಿ ಕೇಳ್ತಾರೆ, ನೀನು ದೋಷವುಳ್ಳದನ್ನು ತಗೊಂಡೋಗಿ ನಿನ್ನ ಯಜಮಾನ ಕೊಟ್ಟು ನೋಡು, ಅವನು ನನಗೆ ಪ್ರಸನ್ನನಾಗ್ತಾನ? ಹಿಂಗಿರುವಾಗ ನೀವು ನನಗೆ ಎಂಥದ್ದು ನಾನು ಕೊಡ್ತೀರಾ? ಆಗ ನೀವು ದೇವರಿಗೆ ಎಂಥ ಕುರಿ ಕೊಡ್ಬೋದು? ರೋಗ ಇರುವಂಥದ್ದು, ಬಲಹೀನವಾಗಿರುವಂಥದ್ದು, ಅಂಗದೋಷವುಳ್ಳಂಥದ್ದು, ಇಂಥದ್ದು ಕೊಡ್ಬೋದಾ? ನೀವು ದೇವರಿಗೆ ಪರಿಪೂರ್ಣವಾದದನ್ನು ಕೊಡಬೇಕು. ಹಲ್ಲೆಲೂಯ. ಹಂಗಾರೆ ಅರ್ಥ ಏನು? ನಿಮ್ಮ ಮಕ್ಕಳಿಗೆ ಒಳ್ಳೆ ಜ್ಞಾನ, ತಿಳುವಳಿಕೆ, ಅರಿವು ಇರಬೇಕು. ಅಂಥ ಮಕ್ಕಳನ್ನ ದೇವ್ರ ಸೇವೆಗೋಸ್ಕರ ಕೊಡಬೇಕು. ಫೇಲ್ ಆಗಿರೋನು ತಗೊಂಡೋಗಿ ಸ್ವಾಮಿ ಅಂತ ಹೇಳೋದಲ್ಲ. ನಿಮಗೆ ಬೇಡವಾದವನು ದೇವ್ರಿಗೆ ಯಾವ ಥರ ಬೇಕಾಗ್ತಾನೆ? ನಿಮ್ಮ ಮನೇಲಿ ಇವಾಗ 2 ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ. ಒಬ್ಬ ಮಗ ಒಳ್ಳೆ ಜ್ಞಾನ ಇರೋನು, ತಿಳುವಳಿಕೆ ಇರುವಂಥವನು, ಚೆನ್ನಾಗಿ ಓದ್ತಾನೆ. ಅವ್ನು ನಾಳೆ ಚೆನ್ನಾಗಿ ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದು ಒಂದು ಒಳ್ಳೆ ಕೆಲಸ ಕಾರ್ಯದಲ್ಲಿ ಅವನು ನಿಂತ್ಕೊಂಡು ಅವನ ಜೀವನ ಚೆನ್ನಾಗಿ ನಡೆಯುವಂಥ ಸಾಧ್ಯತೆ ಇದೆ. ಈಗ ನಿಮಗೆ ಇನ್ನೊಬ್ಬ ಮಗ ಇದ್ದಾನೆ, ಇವನು ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ ಹೋದ್ರೂ ಕೂಡ ಅಲ್ಲಿ ಹೇಳ್ಕೊಡೋಂಥ ಪಾಠ ಸ್ವಲ್ಪ ನಿಮ್ಗೆ ಅರ್ಥ ಆಗಲ್ಲ, ಎಲ್ಲ ಪರೀಕ್ಷೆಗಳಲ್ಲಿ ಫೇಲು. ಈಗ ಇವನ ಭವಿಷ್ಯದ ವಿಷಯದಲ್ಲಿ ನಿಮಗೆ ತುಂಬ ಕಳವಳ ಇದೆ. ಇವನು ಸರಿಯಾಗಿ ಓದಲ್ಲ, ಏನು ಇವ್ನಿಗೆ ಅರ್ಥ ಆಗಲ್ಲ, ಇವನು ನಾಳೆ ಒಂದು ಒಳ್ಳೆ ವಿದ್ಯಾವಂತನಾಗಿ ಬೆಳೆದು ಬರೋದಿಲ್ಲ, ಆದರೆ ಇವನ ಜೀವನ ಮುಂದಕ್ಕೆ ಹೆಂಗಿರುತ್ತೋ ಏನೋ ಅಂತ ನಿಮಗೆ ಕಳವಳ ಇದೆ. ಈಗ ದೇವರು ನಮ್ಮನ್ನು ಕೇಳ್ತಾರೆ ಏನಂತ? ನಿನ್ನ 2 ಮಕ್ಕಳಲ್ಲಿ ನನ್ನ ಸೇವೆಗೋಸ್ಕರ ಯಾರನ್ನಾರು ಒಬ್ಬರು ಒಪ್ಪಿಸ್ಕೊಡು ಅಂತ ಕೇಳ್ತಾರೆ. ಇವಾಗ ಆ ಥರ ಕೇಳುವಾಗ ನೀವು ಆ 2 ಮಕ್ಕಳಲ್ಲಿ ಯಾರನ್ನ ದೇವ್ರ ಸೇವೆಗೋಸ್ಕರ ಕೊಡ್ತೀರಾ? ಒಬ್ಬ ಮಗ ಚೆನ್ನಾಗಿ ಓದ್ತಾನೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, ನಾಳೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಲಕ್ಷ ಲಕ್ಷ ಸಂಬಳ ತರ್ತಾನೆ. ಇನ್ನೊಬ್ಬ ಶುದ್ಧ ವೇಸ್ಟು, ಏನು ಓದಲ್ಲ, ಎಲ್ಲ ಫೇಲು. ಅವನಿಗೆ ಮನೇಲಿ ಕುಂಡಿಸ್ಬಿಟ್ಟು ನಾವೇ ಊಟ ಹಾಕಬೇಕು. ಇವಾಗ ಯಾರನ್ನ ದೇವ್ರ ಸೇವೆಗೆ ಅಂತ ಕೊಟ್ಬಿಡ್ತೀರಾ? ಸಾಮಾನ್ಯ ನನ್ನ ಜನಗಳೆಲ್ಲ ಏನು ಮಾಡೋದು ಅಂತಂತಂದ್ರೆ, ಸ್ವಾಮಿ 2 ಕೇಳ್ತಾ ಇದೆಯಾ, ತಗೋ ಸ್ವಾಮಿ, ಚಿಕ್ಕವನ್ ತಗೋ ಸ್ವಾಮಿ, ಮೊದಲು ತಗೊಂಡೋಗಿ ಸ್ವಾಮಿ ಇವನು ನನ್ನ ಜೊತೆ ಇದ್ದಷ್ಟು ನನಗೆ ಕಷ್ಟ ಜಾಸ್ತಿ, ಸುಮ್ಮನೆ ಊಟ ಹಾಕಬೇಕು, ನೀನು ತಗೊಂಡೋಗಿ ಸ್ವಾಮಿ, ನೀನು ಸೇವೆಯಲ್ಲಿ ಬಳಸ್ಕೋ ಸ್ವಾಮಿ, ನೀನು ಊಟ ಹೋಗು ಅಂತ. ಆದರೆ ಪಾಠಗಳಿಂದ ಕಲಿತು ಸಮಾಜಕ್ಕೆ ಪ್ರಯೋಜನವಾಗದವನು ದೇವರಿಂದ ಕಲಿತು ದೇವ್ರ ರಾಜ್ಯಕ್ಕೆ ಯಾವ ಥರ ಪ್ರಯೋಜನವಾಗ್ತಾನೆ? ಪುಸ್ತಕದಲ್ಲಿರುವಂಥ ಪಾಠಗಳನ್ನು ಕಲಿತು ಇನ್ನೊಬ್ಬರ ಜೀವನಕ್ಕೆ ಪ್ರಯೋಜನವಾಗದವನು ದೇವರ ವಾಕ್ಯವನ್ನು ಕಲಿತು ಆತ್ಮಗಳ ರಕ್ಷಣೆಗೆ ಯಾವ ರೀತಿಯಾಗಿ ಪ್ರಯೋಜನ ಆಗ್ತಾನೆ? ನೋಡಿ, ನಿಮ್ಮ ಮಗ ಎಲ್ಲದರಲ್ಲೂ ಫೇಲ್ ಆಗ್ತಾ ಇದ್ದಾನೆ, ಏನಕ್ಕೂ ಪ್ರಯೋಜನಕ್ಕಿಲ್ಲ ಅಂತ ಹೇಳಿ ದೇವರೇ ಅವನನ್ನು ನಿನ್ನ ಸೇವೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಾಮಿ ಅಂತ ಕಳಿಸ್ಕೊಬಿಟ್ರೆ ಆಗ ನೀವು ತೋರಿಸುವಂಥದ್ದು ಭಕ್ತಿ ಅಲ್ಲ. ನಿಮ್ಮ ಮಗ ಎಲ್ಲಾದರೂ ಚೆನ್ನಾಗಿ ಓದಿ ಎಲ್ಲಾದ್ರಲ್ಲೂ ಫಸ್ಟ್ ರ್ಯಾಂಕ್ ಬಂದು ನಾಳೆ ಕಂಪ್ನಿಯವರು ಸಾಲಾಗಿ ಅಯ್ಯೋ ಈ ಮಗನನ್ನು ನಮ್ಗೆ ಕೊಡಿ ಕೆಲಸಕ್ಕೆ, ನಾವು 10,000 ಸಂಬಳ ಕೊಡ್ತೀವಿ, 20,000 ಸಂಬಳ ಕೊಡ್ತೀವಿ, 50,000 ಸಂಬಳ ಕೊಡ್ತೀವಿ ಅಂತ ಸಾಲಾಗಿ ಬರ್ತಾ ಇದ್ರು ಕೂಡ ಆ ಕೆಲಸಗಳನ್ನೆಲ್ಲ ಬೇಡ ಅಂತ ಬಿಟ್ಬಿಟ್ಟು ನನ್ನ ಮಗ ದೇವ್ರ ಸೇವೆನ ಮಾಡಲಿ ಅಂತ ಹೇಳಿ ಸೇವೆಗೆ ಒಪ್ಪಿಸ್ಕೊಡ್ತೀರಲ್ಲ, ಆ ರೀತಿಯಾಗಿ ನೀವು ಮಾಡೋರಾದರೆ ಆಗ ನೀವು ದೇವ್ರ ಮೇಲೆ ತೋರಿಸುವಂಥದ್ದು ನಿಜವಾದ ಭಕ್ತಿ. ಆದರೆ ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಏನಂತಂದರೆ, ಅಲ್ಲ ನಮಗೆ 2 ಮಕ್ಕಳಿದ್ದಾರೆ, ಒಬ್ಬ ಚೆನ್ನಾಗಿ ಓದ್ತಾನೆ, ನಾಳೆ ಹೋಗಿ ಒಳ್ಳೆ ಸಂಬಳ ತಂದು ನಮ್ಮ ಚೆನ್ನಾಗಿ ನೋಡ್ಕೊತಾನೆ, ಇನ್ನೊಬ್ಬ ಶುದ್ಧ ಪ್ರಯತ್ನಕ್ಕಿಲ್ದವನು, ಇವನಿಗೆ ನಾವೇ ಊಟ ಹಾಕಬೇಕು. ಈಗ ದೇವ್ರ ಸೇವೆ ಕೊಡುವಾಗ ಇವ್ನು ಕೊಡಬೇಡಿ ಅವ್ನು ಕೊಟ್ಬಿಡಿ ಅಂತ ಹೇಳಿದ್ರೆ ಇವಾಗ ನಾವು ಹೆಂಗಪ್ಪ ಬದುಕೋದು? ಸಂಪಾದನೆ ಮಾಡೋನು ಸೇವೆ ಅಂತ ಹೋಗ್ಬಿಟ್ಟ, ಸಂಪಾದನೆ ಮಾಡಿ ನಮ್ಗೆ ಸಾಕ್ಬೇಕಾಗಿರೋನು ಅವನ್ನೇ ನಾವು ಸಾಕಬೇಕು, ಏನು ಪ್ರಯತ್ನಕ್ಕಿಲ್ಲ. ಇವಾಗ ನಾವು ಹೆಂಗೆ ಜೀವನ ಮಾಡೋದು అంటే ತಂದೆ ತಾಯಿಗಳಾಗಿ ನೀವು ಪ್ರಶ್ನೆ ಕೇಳ್ಬೋದು. ನೀವು ದೇವರಿಗೆ ಶ್ರೇಷ್ಠವಾದದನ್ನು ಕೊಟ್ಟರೆ
ನಿಮಗೆ ದೇವರು ಶ್ರೇಷ್ಠವಾದದನ್ನು ಕೊಡೋದಿಲ್ವಾ? ನೀವು ದೇವರಿಗೆ ಶ್ರೇಷ್ಠವಾದದನ್ನು ಕೊಟ್ಟರೆ ನಿಮಗೆ ಶ್ರೇಷ್ಠವಾದದನ್ನು ಕೊಡೋದಕ್ಕೆ ದೇವರಿಗೆ ಗೊತ್ತಿಲ್ವಾ? ನೀವು ದೇವರಿಗೆ ಎಂಥದ್ದನ್ನು ಕೊಡ್ತೀರೋ ದೇವರಿಂದ ಅಂಥದ್ದನ್ನೇ ಪಡಿತೀರಾ. ನೀವೊಂದು ವೇಳೆ ರ್ಯಾಂಕ್ ಸ್ಟೂಡೆಂಟು, ಕಂಪ್ನಿಗಳಲ್ಲಿ ಲಕ್ಷ ಲಕ್ಷ ಸಂಬಳ ಬೇಕಾದ್ರೆ ಬರುತ್ತೆ, ಆದರೆ ಅವನನ್ನೇ ದೇವ್ರ ಸೇವೆಗೋಸ್ಕರ ನಾನು ಕಳಿಸ್ಕೊಡ್ತೀನಿ. ಇನ್ನೊಬ್ಬ ಮಗ ಏನಕ್ಕೆ ಪ್ರಯತ್ನಕ್ಕಿಲ್ಲ, ಪರವಾಗಿಲ್ಲ, ಅವ್ನು ಇಟ್ಕೊಂಡು ಹೆಂಗೋ ಜನ ಮಾಡ್ಕೊಂಡು ಹೋಗ್ತೀವಿ ಅಂತ ನಿಮ್ಮನ್ನು ಒಪ್ಪಿಸ್ಕೊಡುವಾಗ ದೇವ್ರು ಏನು ಮಾಡ್ಬೋದು? ಶ್ರೇಷ್ಠವಾದದನ್ನು ನೀವು ದೇವ್ರಿಗೆ ಒಪ್ಪಿಸಿಕೊಟ್ಟದನ್ನು ನೋಡಿ ದೇವ್ರೇನು ಮಾಡ್ತಾರೆ ಅಂತಂತಂದರೆ ಆ ಶ್ರೇಷ್ಠವಾದ ಮಗನ ಮೂಲಕವಾಗಿಯೇ, ತಾನು ಕೊಟ್ಟಿರುವಂಥ ಸೇವೆಯ ಮೂಲಕವಾಗಿಯೇ ನಿಮ್ಮ ಪ್ರತಿಯೊಂದು ಅಗತ್ಯಗಳನ್ನು ಸಂಧಿಸ್ತಾರೆ. ಹಲ್ಲೆಲೂಯಾ. ನೀವು ಅವನನ್ನು ಕಂಪನಿ ಕಳುಹಿಸಿ ಕಂಪ್ನಿಯಿಂದ ಏನು ಸಂಪಾದನೆ ಮಾಡ್ತಾ ಇದ್ರಿ ಅದಕ್ಕಿಂತ ಹೆಚ್ಚಿನ ಸಂಪಾದನೆಯನ್ನು ದೇವ್ರ ಸೇವೆ ಮೂಲಕವಾಗಿಯೇ ಆ ಮಗನ ಮುಖಾಂತರ ನಿಮಗೆ ಕೊಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅಕಸ್ಮಾತ್ ಒಂದು ವೇಳೆ ಸೇವೆಗಂತ ಕಳುಹಿಸಿ ನೀವು ನಿರೀಕ್ಷೆ ಮಾಡುವಂಥ ಸಂಬಳ ಆ ಸೇವೆಯಿಂದ ಬಂದಿಲ್ಲ ಅಂದ್ರೂ ಕೂಡ ದೇವರು ನಿಮಗೆ ಬೇಕಾದದನ್ನು ಕೊಡೋದಕ್ಕೆ ಸಾಧ್ಯ. ಯಾವ ರೀತಿಯಾಗಿ ಕೊಡ್ತಾರೆ? ನೀವು ಪ್ರಯೋಜನಕ್ಕಿಲ್ಲ ಅಂತ ಅನ್ಕೊಂಡಿದ್ರೆ ನನ್ನ ಮಗ, ಅವನನ್ನೇ ದೇವರು ಪ್ರಯೋಜನ ಉಳ್ಳವನಾಗಿ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹಣ್ಣಳಿಗೆ ಮಗು ಇರಲಿಲ್ಲ, ದೇವರೇ ಮಗು ಕೊಡು ಸ್ವಾಮಿ, ಒಂದು ಮಗು ಕೊಡೋದು ದೇವರೇ ಸಾಕು, ಆ ಮಗನ ನಾನು ನಿನಗೆ ಕೊಟ್ಬಿಡ್ತೀನಿ ಅಂತ ಆಕೆ ಪ್ರಾರ್ಥನೆ ಮಾಡಲ್ದು. ದೇವರು ಒಂದು ಮಗನ ಕೊಟ್ಟರು, ಆಕೆನೂ ಆ ಮಗನ ದೇವ್ರು ಕೊಟ್ಬಿಟ್ಲು. ಈಗ ಹಣ್ಣಳ ವಿಷಯ ಏನು? ಮುಂದಕ್ಕೆ ಹಣ್ಣಲ್ಲಿ ನೋಡ್ಕೊಳ್ಳೋರು ಯಾರು? ಆದರೆ ದೇವರು ಹಣ್ಣಳು ಆ ಮಗುವನ್ನ ದೇವರಿಗೆ ಕೊಟ್ಟುಬಿಟ್ಟದಕ್ಕಾಗಿ ಇನ್ನು ಅನೇಕ ಮಕ್ಕಳನ್ನು ಆಕೆಗೆ ಕೊಟ್ಟರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಿಮಗಿರುವಂಥ ಶ್ರೇಷ್ಠವಾದವನನ್ನ ನೀವು ಸೇವೆಗಂತ ಕೊಟ್ಬಿಟ್ಟಿರ್ಬೋದು. ಈಗ ನಮ್ಮ ಬದುಕು ಹೆಂಗೆ, ಇವನಿಂದ ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಳ್ಬೋದು, ಆದರೆ ಅವನನ್ನೇ ದೇವರು ಪ್ರಯೋಜನವುಳ್ಳವನಾಗಿ ಮಾಡ್ತಾರೆ. ಏನು ಮಾಡ್ಬೋದು? ಅವನು ಓದಿ ಎಲ್ಲ ಪಾಸಾಗಿ ಒಳ್ಳೆ ರ್ಯಾಂಕ್ ಬಂದು ಒಳ್ಳೆ ಕಂಪ್ನಿಗೆ ಹೋಗೋದಕ್ಕೆ ಅವನಿಗೆ ತಿಳುವಳಿಕೆ ಇಲ್ಲದಿರ ಹೋಗೋದು, ಆದರೆ ಅವನೇನೋ ಒಂದು ಕೆಲಸ ಮಾಡೋ ಹಾಗೆ ದೇವ್ರು ಮಾಡ್ತಾರೆ. ಆ ಕೆಲಸದಲ್ಲಿ ದೇವರನ್ನು ಆಶೀರ್ವದಿಸಿ ಅವನನ್ನು ಮೇಲಕ್ಕೆ ತಂದು ನಿಮ್ಮ ದೊಡ್ಡ ಮಗ ಚೆನ್ನಾಗಿ ಓದಿ ಕಂಪ್ನಿಗೆ ಹೋಗಿ ಏನು ಸಂಪಾದನೆ ತರ್ತಾ ಇದ್ನೋ ಅದರಿಂದ 10 ಪಟ್ಟು ಸಂಪಾದನೆ ತರೋ ಹಾಗೆ ದೇವರವನನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಆಗ ನೀವು ಶ್ರೇಷ್ಠವಾದದನ್ನು ದೇವರಿಗೆ ಕೊಡಿ. ನಿಮಗೆ ಶ್ರೇಷ್ಠವಾದದನ್ನು ಕೊಡೋದಕ್ಕೆ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ಆಗ ದೇವರೇನು ಮಾಡ್ತಾರೆ? ಆಶ್ಚರ್ಯಕರವಾಗಿ ಅವರು ನಿಮ್ಮ ಅಗತ್ಯಗಳನ್ನು ಸಂಧಿಸುವಂಥವர்களಾಗಿ ಇರುತ್ತಾರೆ. ನಮ್ಮ ವಿಶ್ವಾಸಿಗಳಲ್ಲಿ ಅನೇಕರ ಭಾವನೆ ಹೆಂಗೆ ಅಂತಂತಂದರೆ, ನಾವು ಸಭೆಗೋಸ್ಕರ ಆರಾಧನೆಗೋಸ್ಕರವಾಗಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಆಮೇಲೆ ಒಂದಷ್ಟು ಕಾಲ ಆದಮೇಲೆ ನಾವು ನಮ್ಮ ಮಕ್ಕಳು ಸಭೆಗೆ ಆರಾಧನೆಗೋಸ್ಕರವಾಗಿ ಬರ್ತಾ ಇರ್ತೀವಿ, ಆರಾಧನೆ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನೂ ಒಂದಷ್ಟು ಕಾಲ ಕಳೆದ ನಂತರ ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಎಲ್ಲರೂ ಆರಾಧನೆಗೋಸ್ಕರ ಬರ್ತಾ ಇರ್ತೀವಿ, ಆರಾಧನೆ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಮೊದಲು ನಾವು ಬರುವಾಗ ನಡ್ಕೊಂಡು ಬರ್ತಾ ಇರ್ತೀವಿ. ಆಮೇಲೆ ಬರುವಾಗ 2 ಚಕ್ರ ವಾಹನದಲ್ಲಿ ಬೈಕಲ್ಲಿ ಬರ್ತಾ ಇರ್ತೀವಿ. ಹೋಗ್ತಾ ಹೋಗ್ತಾ ನಾವೊಂದು ಹಳೆ ಕಾರಲ್ಲಿ ಬರ್ತಾ ಇರ್ತೀವಿ. ಆಮೇಲೆ ಒಂದು ಚಿಕ್ಕದು ಹೊಸ ಕಾರಲ್ಲಿ ಬರ್ತಾ ಇರ್ತೀವಿ. ಒಂದು ಹೊಸದು ದೊಡ್ಡ ಕಾರಲ್ಲಿ ಬರ್ತಾ ಇರ್ತೀವಿ. ಆಮೇಲೆ ತುಂಬ ಬೆಲೆ ಬಾಳುವಂಥ ಕಾರಲ್ಲಿ ಬರ್ತಾ ಇರ್ತೀವಿ. ಮೊದಲು ನಾವೊಂದು ಬಾಡಿಗೆ ಮನೆಯಿಂದ ಆರಾಧನೆಗೆ ಬರ್ತಾ ಇರ್ತೀವಿ. ಹೋಗ್ತಾ ಹೋಗ್ತಾ ಒಂದು ಲೀಸ್ಗೆ ಹಾಕ್ಕೊಂಡು ಲೀಸ್ ಮನೆಯಿಂದ ಆರಾಧನೆಗೆ ಬರ್ತಾ ಇರ್ತೀವಿ. ಇನ್ನು ಹೋಗ್ತಾ ಹೋಗ್ತಾ ಒಂದು ಚಿಕ್ಕ ಮನೆ ಕಟ್ಕೊಂಡು ಸ್ವಂತ ಮನೆಯನ್ನು ಅಲ್ಲಿಂದ ಆರಾಧನೆಗೆ ಬರ್ತಾ ಇರ್ತೀವಿ. ಇನ್ನು ಹೋಗ್ತಾ ಹೋಗ್ತಾ ಇನ್ನು ಸ್ವಲ್ಪ ದೊಡ್ಡ ಮನೆ ಕಟ್ಕೊಂಡು ಅಲ್ಲಿಂದ ಆರಾಧನೆಗೆ ಬರ್ತಾ ಇರ್ತೀವಿ. ಇನ್ನು ಹೋಗ್ತಾ ಹೋಗ್ತಾ ದೊಡ್ಡ ಬಂಗ್ಲೆ ಕಟ್ಕೊಂಡು ಅಲ್ಲಿಂದ ಆರಾಧನೆಗೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಮೊದಲು ಏನು ಸಂಪಾದನೆ ಇಲ್ದಿರ ಆರಾಧನೆಗೆ ಅಂತ ಬರ್ತಾ ಇರ್ತೀವಿ. ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಸಂಪಾದನೆ ಉಳ್ಳವರಾಗಿ ಆರಾಧನೆಗೆ ಬರ್ತಾ ಇರ್ತೀವಿ. ಇನ್ನೂ ಹೋಗ್ತಾ ಹೋಗ್ತಾ ಜಾಸ್ತಿ ಸಂಪಾದನೆ ಉಳ್ಳವರಾಗಿ ಆರಾಧನೆಗೆ ಬರ್ತಾ ಇರ್ತೀವಿ. ಇನ್ನೂ ಹೋಗ್ತಾ ಹೋಗ್ತಾ ತುಂಬ ಸಂಪಾದನೆ ಉಳ್ಳವರಾಗಿ ಆರಾಧನೆಗೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ನಮ್ಮ ವಿಶ್ವಾಸಗಳ ಭಾವನೆ ಎಲ್ಲ ಏನು ಅಂತಂತಂದರೆ, ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಾವೆಲ್ಲ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಇವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ದೇವ್ರ ಸೇವೆ ಮಾಡೋದು ಯಾರು? ವಿಶ್ವಾಸಿಗಳಾಗಿ ನೀವು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ತಲಾಂತರವಾಗಿ ಸಭೆಗೆ ಬರ್ತೀರಾ, ಸಭೆಯಿಂದ ಹೋಗ್ತೀರಾ. ಆದರೆ ದೇವ್ರ ಸೇವೆಯನ್ನು ಮಾಡುವಂಥದ್ದು ಯಾರು? ಅನೇಕ ವಿಶ್ವಾಸಗಳನ್ನ ಈ ಪ್ರಶ್ನೆ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂತಂತಂದರೆ, ಅಯ್ಯೋ ಪಾಸ್ಟರ್ ಇಲ್ವಾ? ಪಾಸ್ಟರ್ ಮಾಡ್ತಾರೆ ದೇವ್ರ ಸೇವೆನ. ಪಾಸ್ಟರ್ ನಂತರ ಅವ್ರ ಮಕ್ಕಳು ಮಾಡ್ತಾರೆ, ಅವ್ರ ನಂತರ ಅವ್ರ ಮಕ್ಕಳು ಮಾಡ್ತಾರೆ. ಪಾಸ್ಟ್ರು ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರು ಸೇವೆ ಮಾಡ್ತಾ ಇರ್ತಾರೆ. ನಾವು ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಾವು ಸಭೆಗೆ ಬರ್ತಾ ಇರ್ತೀವಿ, ಸಭೆಯಿಂದ ಹೋಗ್ತಾ ಇರ್ತೀವಿ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ.
ವಿಶ್ವಾಸಿಗಳು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಸಭೆಗೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಲೋಕದಲ್ಲಿ ಕೆಲಸ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಅವರು ಸಣ್ಣ ಮನೆಯಿಂದ ದೊಡ್ಡ ಮನೆಗೆ, ಬಡತನದಿಂದ ಶ್ರೀಮಂತಿಕೆಗೆ ನಡ್ಕೊಂಡ್ಬರೋದ್ರಿಂದ ಕಾರ್ಗೆ ಹೋಗ್ತಾ ಇರಬೇಕು. ಸೇವಕರು ಮಾತ್ರ ಅವ್ರ ಮಕ್ಕಳು ಮೊಮ್ಮಕ್ಕಳು ಕಷ್ಟಪಡ್ಕೊಂಡು ಸೇವೆ ಮಾಡಿ ದೇವರೇ ಅಂತ ಜೀವನ ಮಾಡ್ತಾ ಇರಬೇಕು. ಇದು ನಮ್ಮ ಅನೇಕ ವಿಶ್ವಾಸಿಗಳ ಭಾವನೆ. ನಾವು ದೇವರ ವಾಕ್ಯದಲ್ಲಿ ದೇವರ ಇಸ್ರಾಯೇಲ್ ಜನಗಳಿಗೆ ಒಂದು ಆಜ್ಞೆ ಕೊಡ್ತಾರೆ. ಅವ್ರು ಕೊಟ್ಟಂಥ ಆಜ್ಞೆ ಏನು ಅಂತಂತಂದರೆ, ಈಗ ಸಹಜವಾಗಿ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಹೇಳಿ ಉತ್ತರ. ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರ ಇಸ್ರಾಯೇಲ್ ಜನಗಳಿಗೆ ಕಾಣಿಕೆ ಎಷ್ಟು ಕೊಡ್ಬೇಕಂತ ಹೇಳಿದ್ರು? ದೇವರಿಗೆ ನಾವು ಕಾಣಿಕೆ ಕೊಡ್ತೀವಲ್ಲ, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಗಳಿಗೆ ದೇವರು ಕಾಣಿಕೆ ಎಷ್ಟು ಕೊಡ್ಬೇಕಂತ ಹೇಳಿದ್ರು? 10ರಲ್ಲಿ 1. ನವೀನು 10ರಲ್ಲಿ 1 ಪಾಲು ಕಾಣಿಕೆ ಕೊಡ್ಬೇಕಂತ ಇಸ್ರಾಯೇಲ್ ಜನಗಳಿಗೆ ದೇವರು ಹೇಳಿದ್ರು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಅದು ಸರಿ ಅಂತ ಹೇಳ್ತೀರಾ? ಇಲ್ಲ ಇನ್ನೂ ಜಾಸ್ತಿ ಕೊಡ್ಬೇಕಂತ ದೇವ್ರು ಹೇಳ್ತೀರಾ? ಅಷ್ಟೇ ಕೊಡ್ಬೇಕಂತ ದೇವ್ರು ಹೇಳಿದ್ರು, ಎಲ್ಲರಿಗೂ ಗೊತ್ತಾನೆ ಅಷ್ಟು ಕೊಡಬೇಕು ಅಂತ. ಈ ಸಹಜವಾಗಿ ನಮಗೆಲ್ಲ ಗೊತ್ತಿರೋ ವಿಷಯ. ಸರಿ, ನಾನು ಇನ್ನೊಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ. ಹಳೆ ಒಡಂಬಡಿಕೆಯಲ್ಲಿ ಸೇವೆಗೆ ಜನಗಳು ಎಷ್ಟು ಜನಗಳನ್ನು ತಮ್ಮನ್ನು ಒಪ್ಪಿಸಿಕೊಡಬೇಕು ಅಂತ ದೇವರು ಹೇಳಿದ್ರು? ಕಾಣಿಕೆಯಲ್ಲಿ 10ರಲ್ಲಿ 1 ಭಾಗ ಕೊಟ್ಬಿಡಿ ಅಂತ ಹೇಳಿದ್ರು. ಇದು ಸಹಜವಾಗಿ ಎಲ್ಲರಿಗೂ ಗೊತ್ತಿರೋದು. ಆದರೆ ನನ್ನ ಸೇವೆ ಮಾಡೋದಕ್ಕೋಸ್ಕರವಾಗಿ ನೀವು ಎಷ್ಟು ಜನಗಳನ್ನು ಒಪ್ಪಿಸಿಕೊಡಬೇಕು ಅಂತ ದೇವರು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಗಳಿಗೆ ಹೇಳಿದ್ರು? ಹೇಳಿ ನೋಡೋಣ. ಗೊತ್ತಾಗ್ತಲ್ವ ಯಾರಿಗೂ? ದೇವರು ಹಳೆ ಒಡಂಬಡಿಕೆಯಲ್ಲಿ ನನ್ನ ಸೇವೆಗೆ ಅಂತ ನೀವು ಎಷ್ಟು ಜನಗಳನ್ನು ಒಪ್ಪಿಸಿಕೊಡ್ಬೇಕಂತ ಇಸ್ರಾಯೇಲ್ ಜನಗಳಿಗೆ ಹೇಳಿದ್ರು ಅಂತಂತಂದರೆ, ಮನೆಗೆ ಒಬ್ಬ. ಎಷ್ಟು ಜನ ಸೇವೆಗೆ ಬರಬೇಕು? ಮನೆಗೆ ಒಬ್ಬ. ಇಸ್ರಾಯೇಲ್ ಜನಗಳಿಗೆ ದೇವರು ಹೇಳಿದ್ದೇನು? ನಿಮ್ಮ ಮನೆಯಲ್ಲಿ ಹುಟ್ಟುವಂಥ ಪ್ರತಿ ಮೊದಲ ಗಂಡು ಮಗು ಅವನು ನನ್ನದೇ. ಪ್ರಥಮ ಗಂಡು ಮಗು ನಿಮ್ಮ ಮನೇಲಿ ಹುಟ್ಟಿದ್ರೆ ಅದು ನನ್ನದೇ. ಅಂದರೆ ಹೆಚ್ಚು ಕಡಿಮೆ ದೇವರು ಹೇಳೋದು, ನಿಮ್ಮ ಪ್ರತಿಯೊಂದು ಒಂದೊಂದು ಮನೆಯಿಂದ ಒಬ್ಬೊಬ್ಬ ನನಗೆ. ನಿಮಗೆ ನಾಳೆ 10 ಮಕ್ಕಳಾಗ್ಬೋದು ಒಬ್ಬನಾದ ನಂತರ, ಆದರೆ ಆ ಮೊದಲನೇವನು ನನಗೇನೆ. ಮಿಕ್ಕ 9 ಮಕ್ಕಳು ನಿಮಗೆ. ಇದು ಇಸ್ರಾಯೇಲ್ ಜನಗಳಿಗೆ ದೇವರು ಹೇಳಿದ್ದು. ಹಾಗಂದ್ರೆ ಉದಾಹರಣೆಗೆ ಒಂದು 100 ಕುಟುಂಬ ಇತ್ತು ಅಂತಂತಂದರೆ 100 ಕುಟುಂಬದಿಂದನೂ ಸಹ ಒಬ್ಬೊಬ್ಬರು ದೇವರ ಸೇವೆಗೆ, 100 ಜನ ದೇವರ ಸೇವೆಗೆ ಇರಬೇಕು. ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ 1 ಕೋಟಿ ವಿಶ್ವಾಸಿಗಳಿದ್ದಾರೆ ಅಂತ ನಾವು ಅನ್ಕೊಳ್ಳೋಣ. ಇಡೀ ನಮ್ಮ ಭಾರತ ದೇಶದಾದ್ಯಂತ 1 ಕೋಟಿ ವಿಶ್ವಾಸಿಗಳಿದ್ದಾರೆ ಅಂತ ನಾವು ಅನ್ಕೊಳ್ಳೋಣ. ಒಂದು ಮನೆಯಲ್ಲಿ ಸಹಜವಾಗಿ ಎಷ್ಟು ಜನ ಇರ್ತಾರೆ? ನಾನು ನೀವಿರುವಂಥ ಈ ಕಾಲಗಳಲ್ಲಿ ಒಂದು ಕುಟುಂಬ ಅಂದರೆ ಎಷ್ಟು ಜನ ಇರ್ತಾರೆ? 3 ಜನ ಇರ್ತಾರೆ. ಕೆಲವೊಂದು ಮನೇಲಿ 4 ಜನ ಬೇಕಾದ್ರೆ ಇರ್ತಾರೆ, ಅಪ್ಪ ಅಮ್ಮ 2 ಮಕ್ಕಳು ಅಂತ. ಸರಿ, ಬೇಡ, ನಾವು ಇನ್ನೊಬ್ಬರನ್ನು ಸೇರ್ಕೊಂಡ್ಬಿಡೋಣ, 5 ಜನ ಒಂದು ಮನೆಗೆ ಅಂತ ಅನ್ಕೊಂಡ್ಬಿಡೋಣ. 5 ಜನ ಒಂದು ಮನೆಗೆ, ಒಂದು ಕುಟುಂಬದಲ್ಲಿ 5 ಜನ ಇರ್ತಾರೆ. ಆಗ 1 ಕೋಟಿ ವಿಶ್ವಾಸಿಗಳಿದ್ರೆ ಒಂದು ಮನೆಯಲ್ಲಿ 5 ಜನ ಇದ್ದಾರೆ ಅನ್ನೋ ಹಾಗಾದರೆ 1 ಕೋಟಿಗೆ ಎಷ್ಟು ಕುಟುಂಬಗಳಾಗುತ್ತೆ? 1 ಕೋಟಿಗೆ 20 ಲಕ್ಷ ಕುಟುಂಬಗಳಾಗುತ್ತೆ. 1 ಕೋಟಿ ವಿಶ್ವಾಸಿಗಳು ಒಂದು ಮನೆಗೆ 5 ಜನ ಅಂತ ಅಂದ್ಕೊಂಡ್ರೆ ಕುಟುಂಬವಾಗಿ ಅದನ್ನು ನಾವು ಭಾಗಿಸಿದ್ರೆ ಎಷ್ಟು ಕುಟುಂಬ ಬರುತ್ತೆ? 20 ಲಕ್ಷ ಕುಟುಂಬಗಳು ಬರುತ್ತೆ. ಹಾಗೆ 20 ಲಕ್ಷ ಕುಟುಂಬಗಳಿದೆ ಅಂತಂತಂತಂದರೆ ಸೇವಕರಿಗೆ ಎಷ್ಟು ಜನ ಇರಬೇಕು? ಒಂದೊಂದು ಮನೆಯಿಂದ ಒಬ್ಬೊಬ್ಬರು 20 ಲಕ್ಷ ಸೇವಕರು ಇರಬೇಕು 1 ಕೋಟಿ ವಿಶ್ವಾಸಿಗಳಿಗೆ. ದೇವರು ಇದನ್ನೇ ಇಸ್ರಾಯೇಲ್ ಜನರ ಹತ್ರ ಕೇಳಿದ್ದು, ಒಂದೊಂದು ಮನೆಯಿಂದ ಪ್ರಥಮ ಗಂಡು ಮಗು ನಂದೇ, ನನ್ನ ಸೇವೆಗೆ ತಾನು ಒಪ್ಪಿಸ್ಕೊಡ್ಬೇಕಂತ. ಆಗ ನಮ್ಮ ದೇಶದಲ್ಲಿ 1 ಕೋಟಿ ವಿಶ್ವಾಸಿಗಳು ಅಂದರೆ ಹೆಚ್ಚು ಕಡಿಮೆ 20 ಲಕ್ಷ ಸೇವಕರು ಇರಬೇಕು. ಈಗ 20 ಲಕ್ಷ ಸೇವಕರನ್ನ ನಾವು ನೋಡೋಕೆ ಸಾಧ್ಯನಾ? ಈಗ 20 ಲಕ್ಷ ಸೇವಕರು ಇಲ್ಲ, ತುಂಬ ಕಡಿಮೆ ಇದ್ದಾರೆ ಅಂತಂತಂದರೆ ಸೇವಕರು ಜಾಸ್ತಿ ಆಗೋದಕ್ಕೆ ನಾವೇನು ಮಾಡಬೇಕು? 20 ಲಕ್ಷ ಸೇವಕರಿಲ್ಲ, ಆದರೆ ಈಗ ಸೇವಕರು 20 ಲಕ್ಷ ಆಗಬೇಕು. ಈಗ ನಾವೇನು ಮಾಡಬೇಕು? ಏನು ಮಾಡಬೇಕು? ವಿಶ್ವಾಸಿಗಳು ತಮ್ಮ ಮಕ್ಕಳನ್ನು ದೇವರ ಸೇವೆಗೋಸ್ಕರವಾಗಿ ಅವ್ರನ್ನ ಒಪ್ಪಿಸಿಕೊಡಬೇಕು. ವಿಶ್ವಾಸಿಗಳು ತಮ್ಮ ಮಕ್ಕಳನ್ನು ದೇವರ ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಡುವಾಗ ಸೇವಕರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದರೆ ವಿಶ್ವಾಸಿಗಳು ನಮ್ಮ ಮಕ್ಕಳು ಡಾಕ್ಟರ್ ಓದಲಿ, ನಮ್ಮ ಮಕ್ಕಳು ಇಂಜಿನಿಯರ್ ಓದಲಿ, ನಮ್ಮ ಮಕ್ಕಳು ಲೆಕ್ಚರರ್ ಓದಲಿ, ನಮ್ಮ ಮಕ್ಕಳು ಇನ್ನೊಂದು ಓದಲಿ, ಮತ್ತೊಂದು ಓದಲಿ, ಆ ಕಂಪ್ನಿಗೆ ಹೋಗಲಿ, ಈ ಕಂಪ್ನಿಗೆ ಹೋಗಲಿ, ಅಷ್ಟು ಸಂಬಳ ತರಲಿ, ಇಷ್ಟು ಸಂಬಳ ತರಲಿ ಅನ್ಕೊಂಡೇ ಕೂತ್ಕೊಂಡಿದ್ರೆ ಸೇವೆ ಮಾಡೋರು ಯಾರು? ಇದು ಅನೇಕ ವಿಶ್ವಾಸಿಗಳ ಕುಟುಂಬಗಳಲ್ಲಿ ಇರುವಂಥ ಒಂದು ಪರಿಸ್ಥಿತಿ. ಎಷ್ಟೋ ವಿಶ್ವಾಸಿಗಳಿಗೆ ತಮ್ಮ ಮಕ್ಕಳನ್ನು ತಾವು ದೇವರ ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಡಬೇಕು. ನಮ್ಮ ಮಕ್ಕಳನ್ನು ಸೇವೆಗೋಸ್ಕರ ಕಳುಹಿಸಬೇಕು. ಅವ್ರು ಯಾವುದೋ ಓದಿ ಎಲ್ಲೋ ಹೋಗಿ ಏನೋ ಸಂಪಾದನೆ ಮಾಡಿ ತರೋದು ಬೇಡ, ಅವ್ನು ದೇವ್ರ ಸೇವೆ ಮಾಡಲಿ ಅಂತ ಹೇಳಬೇಕು ಅನ್ನೋಂಥ ಭಾವನೆ ಎಷ್ಟೋ ವಿಶ್ವಾಸಿಗಳಲ್ಲಿ ಇಲ್ಲೇ ಇಲ್ಲ. ಅವ್ರಿಗಿರೋ ಭಾವನೆ ಇಲ್ಲ, ಅವ್ನು ಏನೋ ಓದಬೇಕು, ಎಲ್ಲೋ ಕೆಲಸಕ್ಕೆ ಹೋಗ್ಬೇಕು, ಏನೋ ಸಂಬಳ ತರಬೇಕು. ಸೇವೆ ಮಾಡೋರು ಯಾರು? ಆದರೆ ವಿಶ್ವಾಸಿಗಳಿಗೆ ನಿಮ್ಮ ಮಕ್ಕಳನ್ನ ನೀವು ಯಾಕೆ ದೇವ್ರ ಸೇವೆ ಮಾಡ್ಬೇಕಂತ ಕಳಿಸ್ಕೊಡೋದಿಲ್ಲ?
ಅಂತ ಕೇಳಿದ್ರೆ ವಿಶ್ವಾಸಿಗಳು ಹೇಳುವಂಥ ಉತ್ತರ ಏನು ಅಂತಂತಂದ್ರೆ, ಅಯ್ಯೋ ಸೇವೆ ಅಂದರೆ ತುಂಬ ಕಷ್ಟ. ಅವ್ನು ಯಾವುದೋ ಓದಿ ಯಾವುದೋ ಕಂಪ್ನಿಗೆ ಹೋಗಿ ಕೆಲಸಕ್ಕೆ ಸೇರಿಕೊಂಡು ಸಂಬಳ ತಗೊಂಡು ಬಂದರೆ ಅವ್ನಿಗೆ ಎಷ್ಟೋ ಸಂಬಳ ಕೊಡ್ತಾರೆ. ಆ ಸಂಬಳದಲ್ಲಿ ಅವ್ನ ಜೀವನ ಅವ್ನು ಹೆಂಗೋ ಹಂಗೆ ಮಾಡ್ಕೊಂಡು ಅವ್ನು ಹೋಗ್ಬೋದು. ಆದರೆ ಸೇವೆ ಅಂತ ಹೋಗ್ಬಿಟ್ರೆ, ಸೇವೆಯಲ್ಲಿ ದೇವರು ತಮ್ಮ ಅಗತ್ಯಗಳನ್ನು ಸಂಧಿಸ್ತಾರೆ. ಆದರೆ ಒಂದು ಕೆಲಸದ ರೀತಿಯಲ್ಲಿ ಸೇವೆ ಅಲ್ಲ. ಕೆಲಸ ಅಂದರೆ ಇಷ್ಟು ಸಂಬಳ ಅಂತ ಬಂದೇ ಬರುತ್ತೆ. ಆದರೆ ಸೇವೆಯಲ್ಲಿ ಆ ಥರ ಬರುತ್ತೆ ಅಂತ ಹೇಳೋಕ್ಕಾಗುತ್ತಾ? ಸೇವೆಯಲ್ಲಿ ಕೆಲವೊಂದ್ಸಲಿ ಜಾಸ್ತಿ ಕಾಣಿಕೆ ದೇವ್ರು ಕೊಡ್ಬೋದು, ಅಥವಾ ಕೆಲವೊಂದ್ಸಲಿ ಕಮ್ಮಿ ಕಾಣಿಕೆ ಕೊಡ್ಬೋದು. ಜಾಸ್ತಿ ಕಾಣಿಕೆ ಕೊಟ್ಟಾಗ ದೇವರೇ ಸೋದರ ಅಂತ ಬದುಕ್ಬೋದು. ಕಮ್ಮಿ ಕಾಣಿಕೆ ಕೊಟ್ಟಾಗ ಆ ಕಮ್ಮಿ ಕಾಣಿಕೆಯಲ್ಲಿ ದೇವರೇ ಅಂತ ಬದುಕಬೇಕಾಗುತ್ತೆ. ನಾವೇ ಎಷ್ಟೋ ಸೇವಕರು ನೋಡ್ತೀವಿ ಕಣ್ಮುಂದೆ, ಅವ್ರ ಅಗತ್ಯಗಳು ಸಂಧಿಸಲ್ಪಡೋದಕ್ಕೆ ಅವ್ರು ಕಷ್ಟಪಟ್ಟು ಬದುಕುವಂಥದ್ದನ್ನ ನಾವು ನೋಡ್ತೀವಿ. ಯಾಕೆ ನಮ್ಮ ಮಕ್ಕಳು ಸೇವೆ ಅಂತ ಹೋಗ್ಬಿಟ್ಟು ಆ ಥರ ಕಷ್ಟಪಡಬೇಕು, ಅವ್ನು ಯಾರೇ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರಲಿ ಅನ್ನೋಂಥದ್ದು ಅನೇಕ ವಿಶ್ವಾಸಿಗಳ ಭಾವನೆ. ಆದರೆ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ನಿಮ್ಮ ಮಗು ಈ ಲೋಕದಲ್ಲಿ ಆರಾಮಾಗಿ ಜೀವಿಸೋದು ನಿಮಗೆ ಚೆನ್ನಾಗಿರುತ್ತಾ? ದೇವರ ಸತ್ಯವನ್ನು ಅರಿಯದೆ ಪಾಪದಲ್ಲಿ ಬದುಕಿ ನಾಶವಾಗಿ ಹೋಗಿ ಜನಗಳು ನರಕದಲ್ಲಿ ಹೋಗಿ ಬಾಧೆ ಪಡೋದು ನಿಮಗೆ ಚೆನ್ನಾಗಿರುತ್ತಾ? ನಿಮ್ಮ ಮಗು ಈ ಲೋಕದಲ್ಲಿ ಒಂದು 70-80 ವರ್ಷ ಬದುಕುವಂಥ ಕಾಲಘಟ್ಟಗಳಲ್ಲಿ ಸಮಾಧಾನವಾಗಿ ಬದುಕೋದು ನಿಮಗೆ ದೊಡ್ಡದಾ? ಇಲ್ಲ, ಜನಗಳು ಸತ್ಯವನ್ನು ಅರಿಯದವರಾಗಿ ರಕ್ಷಣೆ ಇಲ್ಲದೆ ಪಾಪದಲ್ಲಿ ಬದುಕಿ ಸತ್ತು ನರಕ ಹೋಗಿ ಈಗ ಯುಗಾಂತರಗಳಲ್ಲಿ ಯಾತನೆ ಪಡೋದು ನಿಮಗೆ ದೊಡ್ಡದಾ? ನಿಮಗೆ ಯಾವುದು ದೊಡ್ಡ ರೀತಿಯಲ್ಲಿ ಕಾಣಿಸುತ್ತೆ? ನಿಮ್ಮ ಮಗು ಈ ಲೋಕದಲ್ಲಿ ಆರಾಮಾಗಿ ಬದುಕೋದು ನಿಮಗೆ ದೊಡ್ಡದಾಗಿ ಕಾಣಿಸುತ್ತಾ? ಎರಳವಾರು ಜನಗಳು ಸತ್ಯವನ್ನು ಅರಿಯದವರಾಗಿ ನರಕಕ್ಕೆ ಹೋಗಿ ಬಾಧೆ ಪಟ್ಟು ವೇದನೆ ಪಡೋದು ನಿಮಗೆ ದೊಡ್ಡದಾಗಿ ಕಾಣಿಸುತ್ತಾ? ನಿಮ್ಮ ಮಗು 70-80 ವರ್ಷ ಕಷ್ಟಪಟ್ಟು ಬದುಕೋದು ನಿಮಗೆ ದೊಡ್ಡದು ಅನಿಸುತ್ತಾ? ಜನಗಳು ಸತ್ಯವನ್ನು ಅರಿಯದೆ ರಕ್ಷಣೆ ಇಲ್ಲದೆ ನರಕಕ್ಕೆ ಸೇರಿ ಯುಗ ಯುಗಾಂತರಗಳಲ್ಲಿ ಬಾಧೆ ಪಡೋದು ನಿಮಗೆ ದೊಡ್ಡದು ಅನಿಸುತ್ತಾ? ಒಂದು ವೇಳೆ ನಮ್ಮ ಮಗು ಆರಾಮಾಗಿರೋದಕ್ಕಿಂತ ಜನಗಳು ನರಕದಲ್ಲಿ ಸೇರಿ ಹೋಗಿ ಬಾಧೆ ಪಡೋದು ಅದೇ ನನಗೆ ದೊಡ್ಡದು ಅಂತ ನಿಮ್ಗೆ ಅನಿಸಿದ್ರೆ ನೀವು ನಿಮ್ಮ ಮಕ್ಕಳನ್ನ ಸೇವೆಗೆ ಅಂತ ಒಪ್ಪಿಸಿಕೊಡ್ತೀರಾ? ಸತ್ಯವನ್ನು ಅರಿಯದೆ ಜನಗಳು ನಾಶನವಾಗಿ ನರಕದಲ್ಲಿ ಹೋಗಿ ಎಷ್ಟೋ ಯಾತನೆ ಪಡೋದಕ್ಕಿಂತ ನೀನು ದೇವರಿಗೋಸ್ಕರ ಯಾತನೆ ಪಡು ಅಂತ ನಿಮ್ಮ ಮಕ್ಕಳನ್ನು ಒಪ್ಪಿಸಿಕೊಡ್ತೀರಾ? ನಿಮ್ಮ ಮಕ್ಕಳು 70-80 ವರ್ಷ ಈ ಲೋಕದಲ್ಲಿ ಬಾಧೆ ಪಟ್ಟು ಬದುಕೋದಕ್ಕಿಂತ ಯುಗ ಯುಗಾಂತರಗಳಲ್ಲಿ ಜನಗಳು ಸತ್ಯವನ್ನು ಅರಿಯದೆ ನರಕಕ್ಕೆ ಹೋಗಿ ಬಾಧೆ ಪಡೋದು ದೊಡ್ಡದು ಅಂತ ನಿಮ್ಗೆ ಅನಿಸಿದ್ರೆ, ನನ್ನ ಮಗನೇ, ನೀನು ಈ ಲೋಕದಲ್ಲಿ ಬದುಕೋದು 70-80 ವರ್ಷ, ಆದರೆ ದೇವರಿಗೋಸ್ಕರ ಬದುಕು. ನಿನ್ನ ಅಗತ್ಯಗಳನ್ನು ಸಂಧಿಸೋದಕ್ಕೆ ದೇವರಿಗೆ ಸಾಧ್ಯ. ಆದರೆ ನೀನು ಹೇಳುವಂತ ಸತ್ಯವನ್ನು ಕೇಳಿ ರಕ್ಷಣೆ ಹೊಂದಿ ಬರುವಂತ ಜನಗಳು ಈಗ ಯುಗಾಂತರಗಳಲ್ಲಿ ದೇವರೊಟ್ಟಿಗೆ ಜೀವಿಸ್ತಾರೆ. ಆದರೆ ನೀನು ನಿನ್ನ ಸೌಕರ್ಯವನ್ನು ನೋಡಿಕೊಂಡ್ರೆ ಆ ಜನಗಳು ದೇವರನ್ನು ಅರಿಯದವರಾಗಿ ಯುಗ ಯುಗಾಂತರಗಳಲ್ಲಿ ನರಕಕ್ಕೆ ಸೇರಿ ಹೋಗ್ತಾರೆ. ಅವರನ್ನ ಯುಗ ಯುಗಾಂತರಗಳಲ್ಲಿ ನರಕಕ್ಕೆ ಕೊಡೋದಕ್ಕಿಂತ ನೀನು 70-80 ವರ್ಷ ಬಾಧೆ ಪಡೋದು ಮೇಲೂ ಹೋಗು ಅಂತ ವಿಶ್ವಾಸಿಗಳು ತಮ್ಮ ಮಕ್ಕಳನ್ನ ಸೇವೆಗೆ ಒಪ್ಪಿಸಿಕೊಡ್ತಾರೆ. ನೀವು ಯಾವ ರೀತಿಯಾಗಿದ್ದೀರಾ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳಿದರು, ಬೆಳೆ ಬಹಳವಾಗಿದೆ, ಕೆಲಸಗಾರರು ಬೇಕು, ಕೆಲಸಗಾರರು ಕಡಿಮೆ ಆಗಿದ್ದಾರೆ. ಅದರಿಂದ ಬೆಳೆ ಯಜಮಾನನ ಹತ್ರ ಪ್ರಾರ್ಥನೆ ಮಾಡಿ ಕೆಲಸಗಾರನ ಕಳುಹಿಸಿಕೊಡೋದಕ್ಕೆ ಅಂತ. ನಮ್ಮ ಜನಗಳೇನು ಮಾಡ್ತಾರೆ, ಇದಕ್ಕೋಸ್ಕರವಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಏನಂತ? ದೇವರೇ, ಬೆಳೆ ತುಂಬ ಇದೆ ಸ್ವಾಮಿ, ಕೆಲಸಗಾರರು ಕಡಿಮೆ ಸ್ವಾಮಿ, ಕೆಲಸಗಾರನ ಎಬ್ಬರಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆದರೆ ನಿಮ್ಮ ಮಗನನ್ನೇ ಸೇವೆ ಕಳಿಸಿ ಅಂತಂತಂದ್ರೆ ನಮ್ಮ ಮಗನ ಕಳಿಸ್ಬೇಕಾ ಅಂತ ಅಂತಾರೆ. ದೇವರೇ, ಆತ್ಮಗಳು ಸತ್ಯವನ್ನು ಅರಿಯದೆ ರಕ್ಷಣೆ ಇಲ್ಲದೆ ನಾಶವಾಗಿ ಹೋಗ್ತಾ ಇದೆ, ಸೇವಕರನ್ನು ಎಬ್ಬಿಸು ಸ್ವಾಮಿ ಅಂತ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ದೇವರು, ನನ್ನ ಮಗಳೇ, ನನ್ನ ಮಗನೇ, ನಿನ್ನ ಮಗಳನ್ನೇ ಕೊಡು ಅಂತಂತಂತಂದ್ರೆ ದೇವರೇ, ಬೇಡ ಸ್ವಾಮಿ, ನನ್ನ ಮಗು ಮಾತ್ರ ಬೇಡ, ಬೇರೆ ಯಾರ್ದಾರ ಮಗನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಇವ್ರ ಮಗು ಆರಾಮಾಗಿರ್ಬೇಕು, ಬೇರೆಯವ್ರ ಮಗು ಕಷ್ಟಪಡಬೇಕು. ಬೇರೆಯವ್ರ ಮಕ್ಕಳು ಹೋದ್ರೆ ಹೋಗ್ಲಿ, ಇವ್ರ ಮಕ್ಕಳು ಮಾತ್ರ ಹೋಗ್ಬಾರ್ದು. ಇದು ಅನೇಕ ವಿಶ್ವಾಸಿಗಳ ಪರಿಸ್ಥಿತಿ. ಆದರೆ ಹನ್ನಳು ತನ್ನ ಒಬ್ಬನೇ ಮಗನನ್ನ ಕೊಟ್ಟಾಗಲೇ ಸಮುವೇಲ್ ಅನ್ನುವಂಥ ಶ್ರೇಷ್ಠ ಪ್ರವಾದಿ ಎದ್ದು ಬಂದಿದ್ದು. ಅನ್ನ ತನ್ನ ಸ್ವಾರ್ಥ ಯೋಚನೆ ಮಾಡಿ, ನನಗೆ ಎಷ್ಟೋ ಕಾಲದಿಂದ ಮಕ್ಕಳಿರಲಿಲ್ಲ, ಈಗ ಒಂದೇ ಒಂದು ಮಗುವನ್ನು ದೇವರು ಕೊಟ್ಟರು, ಈ ಒಬ್ಬನೇ ಮಗನನ್ನ ನಾನು ಕೊಟ್ಟು ಬಿಟ್ರೆ ನಾಳೆ ನನ್ನ ಪರಿಸ್ಥಿತಿ ಏನು, ಈ ಮಗ ನನಗೇ ಇರಲಿ, ನಾನು ಕೊಡೋದಿಲ್ಲ ಅಂತ ಅನ್ಕೊಂಡಿದ್ದಿದ್ರೆ ಸಮುವೇಲನಂತ ಶ್ರೇಷ್ಠ ಪ್ರವಾದಿ ಆ ದೇಶಕ್ಕೆ ಎದ್ದು ಬರ್ತಾ ಇರಲಿಲ್ಲ. ಆದರೆ ಆಕೆ ಕೊಟ್ಟಿದ್ದರಿಂದ ಸಮುವೇಲನಂತ ಶ್ರೇಷ್ಠ ಪ್ರವಾದಿ ಬಂದ.
ನೀವು ನಿಮ್ಮ ಮಕ್ಕಳನ್ನ ನಿಮಗೋಸ್ಕರವಾಗಿ ಇಟ್ಟುಕೊಳ್ಳೋದ್ರಿಂದ ದೇಶದಲ್ಲಿ ದೊಡ್ಡ ಸೇವಕರು ಬರೋದಿಲ್ಲ. ಆದರೆ ನೀವು ನಿಮ್ಮ ಮಕ್ಕಳನ್ನ ಕರ್ತನಿಗೋಸ್ಕರವಾಗಿ ಕೊಡುವಾಗ ದೇವರು ಸಮುವೇಲರನ್ನ, ಸ್ನಾನಿಕನಾದ ಯೋಹಾನರನ್ನ ದೇಶದಲ್ಲಿ ಎಬ್ಬರಿಸ್ತಾರೆ. ಹಲ್ಲೆಲೂಯ. ಅದರಿಂದಾಗಿ ಏನು ಮಾಡಿ, ಕರ್ತನಿಗೋಸ್ಕರವಾಗಿ ನಿಮ್ಮ ಮಕ್ಕಳನ್ನ ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಡಿ. ಆದರೆ ಒಂದು ವೇಳೆ ನೀವು ನಿಮ್ಮ ಮಕ್ಕಳನ್ನ ದೇವ್ರ ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಟ್ಟಿಲ್ಲ ಅಂದ್ರೂ ಕೂಡ ನಿಮ್ಮ ಮಕ್ಕಳನ್ನ ಯಾವ ರೀತಿ ಸೇವೆಗೆ ಕರೆದುಕೊಳ್ಳಬೇಕು ಅದು ದೇವರಿಗೆ ಗೊತ್ತು. ನೀವೇನು ಯೋಚನೆ ಮಾಡ್ತೀರಾ, ಅಯ್ಯೋ ನನ್ನ ಮಕ್ಕಳು ಸೇವೆ ಎಲ್ಲ ಮಾಡೋದು ಬೇಡಪ್ಪ, ಏಯ್ ನೀನು ಡಾಕ್ಟರ್ ಓದಾ, ಏಯ್ ನೀನು ಇಂಜಿನಿಯರ್ ಓದಾ, ನೀನು ಮತ್ತೊಂದು ಓದಾ, ಇನ್ನೊಂದು ಓದಾ, ಚೆನ್ನಾಗಿ ದುಡ್ಡು ಖರ್ಚು ಮಾಡಿ ಅವ್ರನ್ನ ಓದಿಸ್ಬಿಟ್ಟು ನಾಳೆ ಅವ್ರು ಹೋಗಿ ಏನೋ ಸಂಪಾದನೆ ಮಾಡ್ಕೊಂಡು ಬೇಜಾನ್ ದುಡ್ಡು ತಗೊಂಡ್ಬರ್ತಾರೆ ಅಂತ ಅನ್ಕೊಂಡು ನೀವು ಓದಿಸ್ತೀರಾ. ದೇವ್ರ ಸೇವೆ ಕಳಿಸು ಅಂದ್ರೆ ನೀವು ಕೇಳೋದಿಲ್ಲ. ಆದರೆ ಕಡೆಗೆ ಏನಾಗೋದು ಗೊತ್ತಾ, ಅವರು ಓದಿ ಎಲ್ಲ ಮಾಡಿ ಕೆಲಸಕ್ಕೆ ಹೋಗ್ಬಿಟ್ಟು ಒಂದು 2 ದಿವಸ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು ದಿವಸ ದೇವ್ರು ತನ್ನನ್ನು ಸಂಧಿಸ್ತಾರೆ. ದೇವ್ರು ತನ್ನನ್ನು ಸಂಧಿಸಿ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ಆರಿಸಿಕೊಂಡಿದ್ದು ಈ ಲೋಕಾರೀತಿಯಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಅಲ್ಲ, ನನ್ನ ಸೇವೆಗೋಸ್ಕರ. ನಿನ್ನ ತಾಯಿಯ ಗರ್ಭದಲ್ಲೇ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಎಲ್ಲ ಬಿಟ್ಟು ನನ್ನ ಸೇವೆ ಬಾ ಅಂತ ದೇವ್ರ ದರ್ಶನ ಕೊಟ್ಬಿಡ್ತಾರೆ. ಆಮೇಲೆ ಮುಂದಿನ ದಿವಸ ನಿಮಗೆ ಕರೆ ಬರುತ್ತೆ ನಿಮ್ಮ ಮಗುವಿಂದ, ಅಮ್ಮ ನನ್ನ ಕೆಲಸ ಬಿಟ್ಬಿಟ್ಟೆ, ದೇವ್ರು ಮಾತ್ರ ಸೇವೆಗೆ ಹೋಗ್ತಾ ಇದೆ ಅಂತ ಹೋಗ್ಬಿಡ್ತಾನೆ. ಆಮೇಲೆ ನೀವು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತೀರ, ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡಿಸಿ ಓದಿಸಿ ನನ್ನ ಜೀವನಕ್ಕೆ ಆಧಾರ ಆಗ್ತಾರೆ ಅಂತ ಸೇವೆ ಹೋಗ್ಬಿಟ್ಟನಲ್ಲಪ್ಪ ಅಂತ ಅಂದ್ಬಿಟ್ಟು. ಹಿಂಸಾ ಬಂಧನದಿಂದ ದೇವ್ರ ಮಾತ್ರ ಕಿತ್ಕೊಳ್ಳೋ ಹಾಗೆ ಮಾಡಬೇಡಿ. ನೀವೇ ಮನಪೂರ್ವಕವಾಗಿ ದೇವ್ರು ಕರೆಯುವಾಗ ಒಪ್ಪಿಸಿಕೊಡಿ. ಹಲ್ಲೆಲೂಯಾ. ಆಗ ನಿಮಗೂ ಸಂತೋಷ, ದೇವ್ರಿಗೂ ಸಂತೋಷ. ಆದರೆ ಇವತ್ತು ಈ ವಾಕ್ಯ ಬೋಧನೆ ಎಲ್ಲ ನೀವು ಕೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಏಯ್ ಕೆಲಸ ಕಾರ್ಯ ಬಿಟ್ಬಿಟ್ರಾ, ಸೀದಾ ಸೇವೆಗಂದು ಹೋಗ್ತಾ ಇರ್ರಿ ಅಂತ ಹೇಳ್ಬಿಟ್ರ. ಸೇವೆ ನಿಮ್ಮ ತೀರ್ಮಾನ ಅಲ್ಲ, ಸೇವೆ ದೇವರ ತೀರ್ಮಾನ. ದೇವರ ಸೇವೆ ಮಾಡೋದಕ್ಕೆ ಜನಗಳು ಬೇಕು ಹಂಗಂತ ಹೇಳಿ ಇರೋರೆಲ್ಲ ಸೇವೆ ಮಾಡಬೇಕು ಅಂತ ಅರ್ಥ ಅಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆ ಮಾಡ್ತಾ ಇರುವಾಗ ಅವರನ್ನು ಹಿಂಬಾಲಿಸಿ ಎಷ್ಟೋ ಜನ ಬಂದರು. ಎಲ್ಲರನ್ನ ಅವ್ರ ಅಪೊಸ್ತಲರು ಮಾಡಿದ್ರ, 1000 ಜನ ಬಂದರು. ಆದರೆ ಅವರು ತಮ್ಮೊಟ್ಟಿಗೆ ಇರುವುದಕ್ಕೆ ಆರಿಸಿಕೊಂಡಿದ್ದು 12 ಜನಗಳನ್ನು ಮಾತ್ರ. ಆಗ ದೇವ್ರ ಸೇವೆಗೆ ಜನಗಳು ಬೇಕು ಹಂಗಂತ ಹೇಳಿ ಎಲ್ಲ ಸೇವೆ ಮಾಡಬೇಕು ಅಂತ ಅರ್ಥ ಅಲ್ಲ. ದೇವರು ಆರಿಸ್ಕೊಳ್ತಾರೆ. ನನ್ನ ಸೇವೆ ಮಾಡೋದಕ್ಕೆ ನನಗೆ ಯಾರು ಬೇಕು ಅಂತ ಆರಿಸಿಕೊಳ್ತಾರೆ. ಯಾರನ್ನ ಆ ರೀತಿಯಾಗಿ ಆರಿಸಿಕೊಂಡು ದೇವ್ರು ಕರೀತಾರೋ ಅವರು ತಮ್ಮನ್ನು ತಾವು ಆ ದೇವರ ಸೇವೆಗೆ ಒಪ್ಪಿಸಿಕೊಡಬೇಕು. ಅವರ ತಂದೆ ತಾಯಿಗಳು ಸಹ ದೇವರ ಕರೆಗೆ ಒಳಗಾಗಿ, ಸ್ವಾಮಿ ನನ್ನ ಮಗನನ್ನು ನನ್ನ ಸೇವೆಗಾಗಿ ಕರೆದಿದ್ದೀಯಾ, ನಾನು ಒಪ್ಪಿಸ್ಕೊಡ್ತೀನಿ ಸ್ವಾಮಿ, ನಾನು ಏನೋ ಓದಿಸಿ ಏನೋ ಜೀವನ ಹೆಂಗೋ ಇರಲಿ ಅಂತ ಎಲ್ಲ ಮಾಡಿದೆ, ಆದರೆ ನಿಶ್ಚಿತ ಸೇವೆ ಮಾಡ್ಬೇಕಂತಿದೆ, ಅವ್ನು ನಿನ್ನ ಸೇವೆನೇ ಮಾಡಲಿ ಸ್ವಾಮಿ ಅಂತ ತಂದೆ ತಾಯಿ ಮನಪೂರ್ವಕವಾಗಿ ಒಪ್ಪಿಸಿಕೊಡಬೇಕು. ಮಕ್ಕಳು ಆ ಕರೆಗೆ ಕಿವಿಗೊಟ್ಟು ಒಪ್ಪಿಸಿಕೊಡಬೇಕು. ಆದರೆ ಮಿಗ್ದವರೆಲ್ಲ ಏನು ಮಾಡ್ಬೋದು, ಮಿಗ್ದವರೆಲ್ಲ ದೇವರಲ್ಲಿ ಒಳ್ಳೆ ವಿಶ್ವಾಸಿಗಳಾಗಿ ದೇವ್ರು ಕೊಟ್ಟಿರುವಂಥ ಕೆಲಸ ಕಾರ್ಯಗಳನ್ನು ಭಯಭಕ್ತಿಯಿಂದ ಮಾಡ್ತಾ ಸಂಪಾದನೆ ಮಾಡ್ತಾ ದೇವ್ರ ಸೇವೆಗೆ ಅವರ ಆಸಕ್ತಿಯಾಗಿ ಬೆಂಬಲ ಕೊಡುವಂಥವರಾಗಿ ಇರಬೇಕು. ಆದರೆ ಈ ವಾಕ್ಯ ಸಂದೇಶವನ್ನು ನೀವು ಕೇಳಿದ ನಂತರ ಒಂದು ವೇಳೆ ಇದಕ್ಕೆ ಮುಂಚಿನಿಂದ ದೇವ್ರನ್ನ ಮೊಟ್ಟಿಗೆ ನಿಮ್ಮ ಮಕ್ಕಳನ್ನ ಸೇವೆಗೆ ಒಪ್ಪಿಸಿಕೊಡುವುದರ ವಿಷಯವಾಗಿ ಮಾತಾಡ್ತಾ ಇದ್ದಾರೆ, ನೀವು ಅದಕ್ಕೆ ಒಳಗಾಗಬೇಕು. ದೇವ್ರೇನು ಮಾಡ್ತಾರೆ ಅಂದರೆ, ಯಾರಾದರೂ ಒಬ್ಬರು ಮಕ್ಕಳನ್ನ ಸೇವೆಗೋಸ್ಕರ ಆರಿಸ್ಕೊಂಡಿದ್ರೆ ದೇವರು ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಕನಸುಗಳ ಮುಖಾಂತರ ತಿಳಿಸ್ಬೋದು, ದರ್ಶನಗಳ ಮುಖಾಂತರ ತಿಳಿಸ್ಬೋದು. ಎಲ್ಲರೂ ಯಾರೋ ಪ್ರಾರ್ಥನೆ ಮಾಡ್ತಿರುವಾಗ ಪ್ರವಾದನಾತ್ಮಕವಾಗಿ ದೇವ್ರು ಮಾತಾಡ್ಬೋದು. ನೀವು ವಾಕ್ಯವನ್ನು ಓದುವಾಗ ವಾಕ್ಯದ ಮೂಲಕವಾಗಿ ಮಾತಾಡ್ಬೋದು. ಹಿಂಗಾದರೂ ದೇವ್ರು ಮಾತಾಡಿ ನಿಮ್ಮ ಮಕ್ಕಳನ್ನು ನಾನು ನನ್ನ ಸೇವೆಗೆ ಕರೆದಿದ್ದೀನಿ ಅನ್ನೋದನ್ನು ಸ್ಪಷ್ಟವಾಗಿ ದೇವ್ರು ತೋರಿಸ್ಕೊಡ್ತಾರೆ. ಆ ರೀತಿಯಾಗಿ ದೇವ್ರು ತೋರಿಸ್ಕೊಡುವಾಗ ಆ ತಂದೆ ತಾಯಿಗಳು ಅದಕ್ಕೆ ವಿಧೇಯರಾಗಬೇಕು. ಆದರೆ ದೇವ್ರು ಆ ರೀತಿಯಾಗೆಲ್ಲ ಏನು ಮಾತಾಡಿಲ್ಲ. ನಮ್ಮ ಪಾಡ ನಾವು ದೇವರೇ ಅಂತ ದೇವರ ವಿಶ್ವಾಸದಿಂದ ಇದ್ದು ಕೆಲಸ ಕಾರ್ಯ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರು ಆ ರೀತಿಯಾಗಿಯೇ ಮುಂದುವರಿಬೋದು. ಆದರೆ ಕೆಲವೊಂದ್ಸಲಿ ನಾವು ಏನೋ ಓದಿ ಕೆಲಸ ಕಾರ್ಯ ಮಾಡ್ಕೊಂಡು ಒಂದಷ್ಟು ವರ್ಷ ಕಳೆದ್ಮೇಲೆ ದೇವರು ಯಾವಾಗಲಾರು ಒಂದು ಸಂದರ್ಭದಲ್ಲಿ ಮಾತಾಡ್ತಾರೆ, ನೀನು ಇಷ್ಟು ವರ್ಷ ಓದಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬದುಕೊಂಬಂದಿದ್ದು ಸಾಕು, ಇನ್ನು ನಿನ್ನ ಕೆಲಸ ಬಿಟ್ಬಿಡು, ನನ್ನ ಸೇವೆ ಇದೆ ಬಾ ಅಂತ ಕರೀತಾರೆ. ಆ ರೀತಿಯಾಗಿ ದೇವ್ರು ಕರೆದಾಗ, ದೇವರಿಂದ ಸ್ಪಷ್ಟವಾದ ಕರೆ ಬಂದಾಗ ನಾವು ಬಿಟ್ಟು ಹೋಗಬೇಕು. ಅಯ್ಯ ಇಲ್ಲ ಸ್ವಾಮಿ, ಇನ್ನೊಂದಷ್ಟು ಕಾಲ ಮಾಡ್ಬಿಡ್ತೀನಿ, ಇನ್ನು ನನ್ನ ಮನೆ ಕಟ್ಟಬೇಕು, ಮತ್ತೊಂದು ಮಾಡಬೇಕು, ಒಂದಷ್ಟು ದುಡ್ಡು ಸೇರಿಸ್ಬೇಕು, ಇನ್ನು ನಾನು ಸ್ವಲ್ಪ ಕಾಲ ರಿಟೈರ್ಮೆಂಟ್ ಆಗ್ಬಿಡುತ್ತೆ, ರಿಟೈರ್ಮೆಂಟ್ ಆಮೇಲೆ ಬರ್ತೀನಿ, ಇದೆಲ್ಲ ಕತೆ ಹೇಳ್ಬಾರ್ದು. ದೇವ್ರು ಕರೆದ್ರೆ ಬಿಟ್ಟು ದೇವರಿಂದ ಹೋಗ್ತಾ ಇರಬೇಕು. ಆದರೆ ದೇವ್ರೇನು ಕರೆದಿಲ್ಲ ಅಂತಂತಂದರೆ ನಾವು ಲೋಕ ರೀತಿಯಾಗಿ ದೇವ್ರು ನಮ್ಮನ್ನು ಯಾವ ರೀತಿಯಾಗಿ ನಡೆಸ್ತಾ ಇರ್ತಾರೋ ಆ ರೀತಿಯಾಗಿ ನಾವು ಹೋಗ್ತಾ ಇರ್ಬೋದು. ಆದರೆ ಇನ್ನೊಂಥರ ತಪ್ಪು ಕೂಡ ಮಾಡ್ತಾರೆ. ದೇವ್ರ ಸೇವೆಗಂತೆಲ್ಲ ಏನು ಕರೆಯಲ್ಲ, ಏನು ಮಾಡಲ್ಲ, ಯಾವುದೋ ಒಂದು ಕೆಲಸ ಕೊಟ್ಟು ನೀನು ಜೀವನ ಮಾಡಿಕೊಂಡು ನೀನು ಮುಂದುವರಿ, ಸೇವೆಗೆ ನೀನು ಹಣಕಾಸಿನ ಮೂಲಕವಾಗಿ ಸಹಾಯ ಮಾಡುವಂತ ಕಳಿಸಿರ್ತಾರೆ. ಅದು ಇವ್ರೇನು ಮಾಡ್ತಾರೆ ಗೊತ್ತಾ, ನಾನು ಸೇವೆ ಮಾಡ್ತೀನಿ ಅಂತಂದ್ಬಿಟ್ಟು ಕೆಲಸ ಕಾರ್ಯ ಬಿಟ್ಬಿಟ್ಟು ಸೇವೆ ಅಂತ ಬಂದ್ಬಿಡ್ತಾರೆ.
ದೇವ್ರ ಸೇವೆ ಕರೆದಾಗ ಬರೋದಿಲ್ಲ ಅಂತ ಹೇಳೋದು ತಪ್ಪು. ದೇವ್ರ ಸೇವೆಗೆ ಕರೀದ ನನ್ನ ಕೆಲಸ ಕಾರ್ಯ ಬಿಟ್ಬಿಟ್ಟು ಸೇವೆಗೆ ಬಂದ್ಬಿಡ್ತೀನಿ ಅಂತ ಅನ್ನೋದು ಕೂಡ ತಪ್ಪು. ದೇವ್ರ ಸೇವೆಗೆ ಜನಗಳ ಅಗತ್ಯ. ಆದರೆ ದೇವ್ರು ಯಾರನ್ನ ಕರೀತಾರೋ, ಯಾರನ್ನ ಆರಿಸ್ಕೊಳ್ತಾರೋ ಅವ್ರು ಆ ಕೆಲಸ ಮಾಡಬೇಕು. ಮಿಕ್ಕವರೆಲ್ಲ ಏನು ಮಾಡಬೇಕು? ದೇವ್ರು ಕೊಟ್ಟರೆ ಕೆಲಸ ಮಾಡಬೇಕು. ಆದರೆ ಅನೇಕರು ಏನು ಮಾಡ್ತಾರೆ, ನಾನು ದೇವ್ರ ಸೇವೆ ಮಾಡಬೇಕು, ದೇವ್ರ ಸೇವೆಗೆ ಎಷ್ಟೋ ದಿನ ಬೇಕಾಗಿದೆ, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ದೇವ್ರು ಕರೆದಿಲ್ಲ ಅಂದ್ರು ಕೆಲಸ ಕಾರ್ಯ ಬಿಟ್ಬಿಟ್ಟು ಸೇವೆ ಅಂತ ಹೋಗ್ಬಿಡ್ತಾರೆ. ಅದು ತಪ್ಪು. ಅದನ್ನು ಮಾಡಬಾರ್ದು. ಸುಮ್ಮನೆ ಆ ರೀತಿ ಕೆಲಸ ಕಾರ್ಯ ಬಿಟ್ಬಿಟ್ಟು ಸೇವೆ ಅಂತ ಹೋಗ್ಬಿಟ್ಟು ಅಲ್ಲೊಂದು 2 ದಿವಸ ಇಲ್ಲೊಂದು 2 ದಿವಸ ಇಲ್ಲೋಗಿ ಕೊನೆಗೆ ಏನು ನಡೀದಿರ ಆಮೇಲೆ ಅಯ್ಯೋ ನಾನು ಸೇವೆ ಮಾಡಲ್ಲಪ್ಪ ಕೆಲಸ ಮಾಡ್ತೀನಿ ಅಂತ ಮತ್ತೆ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಆ ರೀತಿಯಾದ ತಪ್ಪನ್ನ ಮಾಡಬಾರ್ದು. ಸ್ಪಷ್ಟವಾಗಿ ದೇವರಿಂದ ನಮಗೆ ಸೇವೆ ಕರೆಯಿದ್ರೆ ಅದಕ್ಕೆ ತಂದೆ ತಾಯಿಗಳು ಮಕ್ಕಳು ಒಪ್ಪಿಸಿಕೊಡಬೇಕು. ದೇವ್ರ ಕರೆಯಿಲ್ಲ ಅಂತಂತಂದ್ರೆ ಲೋಕ ರೀತಿಯಾಗಿ ದೇವ್ರು ಅವ್ರು ಕೊಟ್ಟಿರುವಂಥದನ್ನ ಅವ್ರು ಮಾಡುವಂಥವರಾಗಿ ಇರಬೇಕು. ಮತ್ತೆ ಇನ್ನೊಂದು, ದೇವ್ರ ಸೇವೆಗೆ ಕರೆದ್ರು ಅನ್ನೋದು ಮಾತ್ರಗೇನೆ ಪೂರ್ಣ ಸೇವೆನೇ ಮಾಡ್ಬೇಕಂತ ಅರ್ಥ ಅಲ್ಲ. ಯಾವುದೇ ಕೆಲಸ ಮಾಡಿದ್ರೆ ಕೆಲಸ ಬಿಟ್ಬಿಟ್ಟೆ ಹೋಗಿ ಸೇವೆ ಮಾಡ್ಬೇಕಂತ ಅರ್ಥ ಅಲ್ಲ. ಸೇವೆಯಲ್ಲೂ ಬೇರೆ ರೀತಿಯಾಗಿದೆ. ಕೆಲವರನ್ನ ದೇವರು ಪೂರ್ಣ ಸೇವೆಗೆ ಆರಿಸ್ಬೋದು. ಅಂದರೆ ನೀನು ಬೇರೆ ಏನು ಕೆಲಸ ಮಾಡಬೇಡ, ನನ್ನ ಕೆಲಸ ಮಾತ್ರ ಮಾಡಿ ಸಾಕು ಅಂತ. ಕೆಲವರನ್ನ ದೇವರು ಲೋಕ ರೀತಿಯ ಕೆಲಸನ ಮಾಡು ಮತ್ತು ಉಳಿದ ಸಮಯದಲ್ಲಿ ನನ್ನ ಕೆಲಸ ಕೂಡ ಮಾಡು ಅಂತ ಅಲ್ಪಾವಧಿ ಸೇವೆಗೂ ಕೂಡ ಕರಿಬೋದು. ಆಗ ಆ ಸ್ಪಷ್ಟತೆ ನಮಗೆ ಕರೆಕ್ಟಾಗಿರಬೇಕು. ನನ್ನನ್ನು ದೇವರು ಪೂರ್ಣ ಸೇವೆಗೋಸ್ಕರ ಕರೀತಾ ಇದ್ದಾರಾ, ಇಲ್ಲ ನನ್ನನ್ನು ಅಲ್ಪಾವಧಿ ಸೇವೆಗೋಸ್ಕರ ಕರೀತಾ ಇದ್ದಾರಾ, ನಾನು ಏನು ಮಾಡಬೇಕು ಅನ್ನೋಂಥದ್ದನ್ನು ದೇವರಿಂದ ಸ್ಪಷ್ಟವಾಗಿ ನಾವು ಕೇಳಿ ತಿಳಿದುಕೊಳ್ಳಬೇಕು. ಅದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಾವು ಮಾಡುವಂಥವರಾಗಿರಬೇಕು. ಪೂರ್ಣ ಸೇವೆಗೆ ಅಂತ ದೇವ್ರು ಕರೆದಿದ್ರೆ ಅಲ್ಪಾವಧಿ ಸೇವೆ ಮಾಡ್ತೀನಿ ಸ್ವಾಮಿ, ಸ್ವಲ್ಪ ಕೆಲಸ ಮಾಡ್ತೀನಿ, ಸ್ವಲ್ಪ ಸೇವೆ ಮಾಡ್ತೀನಿ ಅಂತ ಅನ್ಬಾರ್ದು. ಅದು ತಪ್ಪು. ಅದೇ ಥರ ಅಲ್ಪಾವಧಿ ಸೇವೆಗೋಸ್ಕರ ದೇವ್ರು ಕರೆದಿದ್ರೆ, ದೇವರೇ ನಾನು ಕೆಲಸ ಎಲ್ಲ ಬಿಟ್ಬಿಟ್ಟು ಪೂರ್ತಿ ನೀನು ಸೇವೆಗೆ ಬಂದ್ಬಿಡ್ತೀನಿ ಸ್ವಾಮಿ ಅಂತ ಹೇಳೋದು ಕೂಡ ತಪ್ಪು. ದೇವ್ರ ಚಿತ್ತ ಹೇಗಿದೆಯೋ ಅದರಂತೆ ನಾನು ನೀವು ನಡೆಯುವಂಥವರಾಗಿ ಇರಬೇಕು. ಆಗ ದೇವ್ರೇನು ಮಾಡ್ತಾರೆ ಅಂತಂತಂದ್ರೆ ನಮ್ಮನ್ನ ಸೇವೆಗೆ ಕರೆಯುವಂಥವರಾಗಿರ್ತಾರೆ. ಕರೆದವರು ತಮ್ಮನ್ನ ಸೇವೆಗೆ ಒಪ್ಪಿಸಿಕೊಡಬೇಕು. ಮತ್ತು ಇನ್ನೊಂದು ಏನಂತಂತಂದ್ರೆ ದೇವ್ರು ಕೆಲವೊಂದ್ಸಲಿ ಸೇವೆ ಕರೆಯನ್ನು ಕೊಡ್ತಾರೆ, ಸ್ಪಷ್ಟವಾಗಿ ಮಾತಾಡ್ತಾರೆ. ಆದರೆ ಸ್ಪಷ್ಟವಾಗಿ ದೇವ್ರು ಮಾತಾಡಿ ನಾನು ಕೂಡ ನಮ್ಮನ್ನ ದೇವರೇ ನಮ್ಮ ಮಕ್ಕಳನ್ನ ನಿಮ್ಮ ಸೇವೆಗೆ ಒಪ್ಪಿಸ್ಕೊಡ್ತೀನಿ ಸ್ವಾಮಿ ಅಂತ ಒಪ್ಪಿಸ್ಕೊಟ್ಟಿದ್ದು ಮಾತ್ರಕ್ಕೆ ನಾಳೆಯಿಂದನೇ ಸೇವೆ ಶುರು ಮಾಡ್ಬೇಕಂತ ಅರ್ಥ ಅಲ್ಲ. ಒಪ್ಪಿಸಿಕೊಟ್ಟ ನಂತರವೂ ಸಹ ದೇವರು ನಿಮ್ಮ ಮಕ್ಕಳನ್ನ ಸೇವೆ ಉಪಯೋಗಿಸಿಕೊಳ್ಳುವಂಥ ಒಂದು ಸಮಯ ಇರುತ್ತೆ. ಆ ಸಮಯದವರೆಗೂ ಲೋಕ ರೀತಿಯಾಗಿ ಅವ್ರು ಯಾವ ಥರ ಹೋಗ್ತಾ ಇರ್ತಾರೋ ಆ ರೀತಿಯಾಗಿ ಹೋಗ್ತಾ ಇರಬೇಕು. ಅವ್ರ ಸಮಯ ಬರುವಾಗ ದೇವರು ಹೇಳ್ತಾರೆ, ಒಂದು ದಿನ ನಾನು ನನ್ನ ಹತ್ರ ಮಾತಾಡಿದಾಗ ನಿನ್ನ ಮಕ್ಕಳನ್ನ ಸೇವೆಗೆ ಒಪ್ಪಿಸಿಕೊಟ್ಟಿದ್ದೆಯಲ್ಲ, ಇವತ್ತೇ ಆ ದಿನ ನಿನ್ನ ಮಗು ಸೇವೆಗೋಸ್ಕರ ಬರಬೇಕಂತ ದಿನ ಇದೆ, ಕಳುಹಿಸಿಕೊಡುವಂಥ ದೇವ್ರು ಮಾತಾಡ್ತಾರೆ. ಆಗ ದೇವ್ರ ಸಮಯ ಬರೋವರೆಗೂ ಕೂಡ ನಾವು ಕಾದಿರಬೇಕು. ದೇವ್ರು ಮಾತಾಡ್ಬಿಟ್ರು ನಾನು ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ನಾಳೆ ದಿನ ಹೋಗ್ಬಿಡ್ತೀನಿ ಅಂತ ಹೋಗೋದಲ್ಲ. ದೇವ್ರು ಹೇಳ್ತಾರೆ, ಆದರೆ ಅದಕ್ಕೊಂದು ಸಮಯ ಇರುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ಪ್ರಾರ್ಥನೆ ಒಟ್ಟಿಗೆ ಸೇವೆಗೋಸ್ಕರವಾಗಿ ನಾವು ಕರ್ತನಲ್ಲಿ ಸಿದ್ಧರಾಗಿ ಬೆಳೆಯುತ್ತಾ ಬರಬೇಕು. ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನ ಸೇವೆಗೋಸ್ಕರವಾಗಿ ಕರೆದುಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಆಗ ತಂದೆ ತಾಯಿಗಳು ಏನು ಮಾಡಬೇಕು? ನಿಮಗೆ ದೇವರು ಕೊಡುವುದಕ್ಕಿರುವಂಥ ಮಗುವಿನ ವಿಷಯದಲ್ಲಿ ನೀವು ಏನು ಮಾಡಬೇಕಂತ ಇದ್ದೀರಾ ಅದನ್ನು ನೀವು ಮೊದಲೇ ಯೋಚನೆ ಮಾಡಬೇಕು. ಮುಖ್ಯವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ದೇವರೇ, ಮುಂದೆ ನೀನು ನಮಗೊಂದು ಮಗು ಕೊಡ್ತೀಯಾ ಸ್ವಾಮಿ, ಆ ಮಗುವಿನ ವಿಷಯದಲ್ಲಿ ನಿನ್ನ ಚಿತ್ತ ಏನು ಅದು ನಮಗೆ ತೋರಿಸ್ಕೊಡು, ಅದರಂತೆ ಆ ಮಗುನ ನಾವು ಸಾಕಿ ಬೆಳೆಸಲಿಕ್ಕೆ ಸಹಾಯ ಮಾಡು ಅಂತ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಒಂದು ವೇಳೆ ಈಗಾಗಲೇ ಗರ್ಭ ಧರಿಸಿದ್ರೆ, ದೇವರೇ ಗರ್ಭದಲ್ಲಿ ನೀನು ಕೊಟ್ಟಿರುವಂಥ ಈ ಮಗುವಿನ ವಿಷಯದಲ್ಲಿ ನಿನ್ನ ಚಿತ್ತ ಏನಿದೆ ತೋರಿಸಿಕೊಡು ಅಂದರೆ ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಒಂದು ವೇಳೆ ಈಗಾಗಲೇ ಮಗು ಆಗಿದೆ, 3 ತಿಂಗಳು 6 ತಿಂಗಳು ವರ್ಷ ಆಗಿದೆ ಅಂತಂತಂದ್ರೆ ಆಗಲೂ ಕೂಡ ಸಮಯ ಮೀರಿ ಹೋಗಿಲ್ಲ, ಆಗಲೂ ಅವರು ದೇವರನ್ನು ನೋಡಿ ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ಮಗುವನ್ನು ನೀವು ಕೊಟ್ಟಂಥ ಉದ್ದೇಶ ಏನು, ಈ ಮಗುವನ್ನು ನಾವು ಯಾವ ರೀತಿ ಸಾಕಿ ಬೆಳೆಸಬೇಕು, ನಾವು ಏನು ಮಾಡಬೇಕಂತ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಒಂದು ದಿವಸ ಆ ಮಗುವಿನ ವಿಷಯವಾಗಿ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ಸಂಸೋನಳ ವಿಷಯದಲ್ಲಿ ಏನು ಮಾಡ್ಬೇಕಂತ ದೇವರು ಮಾತಾಡಿದ್ರು, ನಿಮ್ಮ ಮಗುವಿನ ವಿಷಯದಲ್ಲಿ ಏನು ಮಾಡ್ಬೇಕನ್ನೋದನ್ನ ದೇವರು ಮಾತಾಡ್ತಾರೆ. ದೇವರ ಉದ್ದೇಶ ಏನಾಗಿರುತ್ತೋ ಅದಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ಅದರ ಪ್ರಕಾರ ಮಗುವನ್ನು ಬೆಳೆಸುವಂಥವರಾಗಿ ಇರಬೇಕು. ಒಂದು ವೇಳೆ ಪೂರ್ಣ ಸೇವೆಗೆ ಈ ಮಗುವನ್ನು ನಾನು ಆರಿಸ್ಕೊಂಡಿದ್ದೀನಿ ಅಂತಂತಂದ್ರೆ ನಿಮ್ಮ ದರ್ಶನ ನಾಳೆ ಒಂದು ದಿವಸ ಇವನ ಕರ್ತನ ಪೂರ್ಣ ಸೇವಕನಾಗಿ ಜೀವನ ಮಾಡ್ತಾನೆ ಅನ್ನೋದು ನಿಮಗೆ ಯಾವಾಗಲೂ ಮನಸ್ಸಿನಲ್ಲಿ ಇರಬೇಕು. ಅಥವಾ ಅವ್ರನ್ನ ಅಲ್ಪಾವಧಿ ಸೇವೆಯಲ್ಲಿ ಉಪಯೋಗಿಸ್ತೀನಿ ಅಂತಂತಂದ್ರೆ ಇವನು ಒಂದು ಕಡೆ ಕೆಲಸ ಮಾಡ್ತಾ ಒಂದು ಕಡೆ ದೇವರ ಸೇವೆಯನ್ನು ಸಹ ಮಾಡ್ತಾನೆ ಅನ್ನೋದು ನಿಮ್ಮ ಗಮನದಲ್ಲಿ ಯಾವಾಗಲೂ ಸಹ ಇರಬೇಕು. ಅಥವಾ ಲೋಕ ರೀತಿಯಾಗಿ ಅವನು ಜೀವನ ಮಾಡ್ತಾ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದು ನನ್ನ ಸೇವೆಗೆ ಅವನು ಎಲ್ಲ ರೀತಿ ಬೆಂಬಲವಾಗಿರ್ತಾನೆ ಅನ್ನೋದನ್ನ ದೇವರು ನಮಗೆ ಪ್ರೇರೇಪಣೆ ಮಾಡಿದ್ರೆ ಅದು ನಿಮ್ಮ ಗಮನದಲ್ಲಿದ್ದು ಆ ಮಗುವನ್ನು ಆ ರೀತಿಯಾಗಿ ನೀವು ಬೆಳೆಸುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಆಗ ತಂದೆ ತಾಯಿಗಳಾಗಿ ನಾವೇನು ಮಾಡಬೇಕು? ಮಗುವಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಕರ್ತನ ಚಿತ್ತಕ್ಕೆ ಮಕ್ಕಳನ್ನು ನಾವು ಒಪ್ಪಿಸಿಕೊಡುವಂಥವರಾಗಿ ಇರಬೇಕು. ನಾವೆಲ್ಲ ಇದನ್ನಂತೂ ಕಣ್ಣನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳುವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದಲ್ಲಿ ನಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ತಂದೆಯೇ, ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು.
ನಿಮ್ಮ ಚಿತ್ತವೇನುಂಟು ಅದರಂತೆ ನಾವು ಮಕ್ಕಳನ್ನು ನಾವು ನಿಮಗೆ ಒಪ್ಪಿಸಿಕೊಟ್ಟು ಅವರನ್ನು ನಡೆಸುವಂಥವರಾಗಿರಬೇಕೆಂಬುದಾಗಿ ನಾವು ಧ್ಯಾನ ಮಾಡಿದ್ದೇವಲ್ಲ. ಮುಖ್ಯವಾಗಿ ಸೇವೆಗೆ ಜನಗಳು ಬೇಕಾಗಿದ್ದಾರೆ. ವಿಶ್ವಾಸಿಗಳು ತಮ್ಮ ಮಕ್ಕಳನ್ನು ಕರ್ತನ ಸೇವೆಗೆ ಒಪ್ಪಿಸಿಕೊಡಬೇಕೆಂಬುದಾಗಿ ನಾವು ಧ್ಯಾನ ಮಾಡಿ ನೋಡಿದ್ದೇವಲ್ಲ. ಸ್ವಾಮಿ, ಒಂದು ವೇಳೆ ನೀವು ನಮ್ಮ ಮಕ್ಕಳಲ್ಲಿ ಯಾರನ್ನೋ ಒಬ್ಬರನ್ನ ಸೇವೆಗೋಸ್ಕರವಾಗಿ ಆರಿಸಿ ಅದನ್ನು ನಮಗೆ ಸ್ಪಷ್ಟವಾಗಿ ತೋರಿಸಿ ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಡಿರಿ ಎಂಬುದಾಗಿ ನಮಗೆ ಕರೆಯನ್ನು ಕೊಟ್ಟರೆ ಅದಕ್ಕೆ ನಾವು ಇಲ್ಲ ಅನ್ನಬಾರದು. ನಿಮ್ಮ ಕರೆಗೆ ಕಿವಿಗೊಟ್ಟು ನಮ್ಮ ಮಕ್ಕಳನ್ನು ನಾವು ನಿಮ್ಮ ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಡುವಂತೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅದೇ ಸಮಯದಲ್ಲಿ ಕರ್ತನು ಸೇವೆಯ ಕರೆಯನ್ನು ಕೊಡದಿರುವಾಗಲೂ ಸಹ ಸೇವೆ ಮಾಡಲೆಂಬುದಾಗಿ ನಾವು ಕಳುಹಿಸುವಂಥವರಾಗಿ ಇರಬಾರದು. ಕೇವಲ ನಮಗೆ ಪ್ರಯೋಜನವಿಲ್ಲ, ಎಲ್ಲದರಲ್ಲೂ ಫೇಲ್ ಆಗ್ತಾನೆ, ಇವನಿಂದ ಯಾವ ಉಪಯೋಗ ಇಲ್ಲ ಎಂಬುದಾಗಿ, ನಮಗೆ ಪ್ರಯೋಜನವಿಲ್ಲ ಎಂಬುದಾಗಿ ಹೇಳಿ ಸೇವೆಗೆ ಕೊಡುವಂಥದ್ದಲ್ಲ. ನಮಗೆ ಪ್ರಯೋಜನವಿರುವ ಶ್ರೇಷ್ಠವಾದದನ್ನು ಕರ್ತನಿಗೆ ಕೊಡಬೇಕು. ಸ್ವಾಮಿ, ಹೇಗೂ ನಿಮ್ಮ ಚಿತ್ತದಂತೆ ನಾವು ನಡೆಯುವಂಥವರಾಗಿರಬೇಕು. ಆ ರೀತಿಯಾಗಿ ನಡೆಯಲು ನಮಗೆ ಸಹಾಯ ಮಾಡಿರಿ. ನಿಮ್ಮ ಕೃಪೆಯ ತಂದೆಯೇ ನಮ್ಮಗಳ ಮೇಲೆ ಇರಲಿ. ತಂದೆಯೇ, ನೀವು ನಮಗೆ ಮಕ್ಕಳನ್ನು ಕೊಟ್ಟಿರುವಂಥದ್ದು, ಮಕ್ಕಳನ್ನು ಕೊಡುವಂಥದ್ದು ನಿಮ್ಮ ಚಿತ್ತವೇನಿದೆ, ಉದ್ದೇಶವೇನಿದೆ ಅದನ್ನು ತಿಳಿದು ಅದರಂತೆ ಮಕ್ಕಳನ್ನು ನಾವು ಬೆಳೆಸಲು ನಡೆಸಲು ನಮಗೆ ಸಹಾಯ ಮಾಡಿರಿ. ನಮ್ಮ ಉದ್ದೇಶವಲ್ಲ, ನಿಮ್ಮ ಉದ್ದೇಶವು ಏನುಂಟೋ ಅದನ್ನು ಮಕ್ಕಳ ಜೀವಿತದಲ್ಲಿ ನೆರವೇರುವ ಹಾಗೆ ನಾವು ಪ್ರಯಾಸ ಪಡಲು ನಮಗೆ ಸಹಾಯ ಮಾಡಿರಿ. ತಂದೆಯೇ, ನಿಮ್ಮ ಬಲವುಳ್ಳ ಹಸ್ತದಲ್ಲಿ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್.